ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ ಪ್ರಸಾದ್. ಹಿಂದಿನ ತರಗತಿಗಳಲ್ಲಿ ನಾವು ಸಂವಿಧಾನ ಅಂದ್ರೆ ಏನು, ದ ಎವಲ್ಯೂಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪ್ರಿಯಾಂಬಲ್ ಇರ್ಬೋದು, ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಅದರ ನೇಚರ್, ಫ್ಯೂಚರ್, ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲದನ್ನು ತಿಳ್ಕೊಂಡಿದ್ದೀವಿ. ಸೊ ಇಂದಿನ ತರಗತಿನಲ್ಲಿ ಪಾರ್ಲಿಮೆಂಟ್ ಅಂದ್ರೆ ಏನು, ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಏನು, ಸೊ ನಾವು ಹಿಂದಿನ ತರಗತಿನಲ್ಲಿ ಕಾರ್ಯಾಂಗ ಅಂತ ತಿಳ್ಕೊಂಡಿದ್ದೀವಿ. ಸೊ ನಾವು ಕಾರ್ಯಾಂಗದ ಬಗ್ಗೆ ಫುಲ್ ತಿಳ್ಕೊಂಡಿದ್ದೀವಿ. ಸೊ ಇಂದಿನ ತರಗತಿನಲ್ಲಿ ಶಾಸಕಾಂಗ ಅಂದ್ರೆ ಏನು, ದ ಲೆಜಿಸ್ಲೇಚರ್. ಸೊ ಶಾಸಕಾಂಗ, ಸೊ ಕಾರ್ಯಾಂಗ ಇಸ್ ದ ಎಕ್ಸಿಕ್ಯೂಟಿವ್, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಇದೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇಂದಿನ ತರಗತಿನಲ್ಲಿ ನಾವು ಶಾಸಕಾಂಗ ಅಂದ್ರೆ ಏನು, ಸೊ ಪಾರ್ಲಿಮೆಂಟ್ ಅಂದ್ರೆ ಏನು, ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಏನು, ಸೊ ಬೈಕ್ಯಾಮರಲಿಸಮ್ ಅಂದ್ರೆ ಏನು, ಎಲ್ಲದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಒಂದು ಶಾಸನ ಮಾಡಬೇಕು ಅಂತ ಅಂದ್ರೆ ಈ ಒಂದು ದೇಶದಲ್ಲಿ ಟು ಮೇಕ್ ದ ರೂಲ್ಸ್, ಲಾಸ್ ಅಂಡ್ ರೆಗ್ಯುಲೇಷನ್ಸ್, ಹೂ ಹ್ಯಾಸ್ ದ ಪವರ್ ಟು ಲೆಜಿಸ್ಲೇಟ್, ಹೂ ಹ್ಯಾಸ್ ದ ಪವರ್ ಟು ಲೆಜಿಸ್ಲೇಟ್, ಇಟ್ ಈಸ್ ದ ಲೆಜಿಸ್ಲೇಚರ್, ಇಟ್ ಈಸ್ ದ ಲೆಜಿಸ್ಲೇಚರ್ ಅಂದ್ರೆ ಒಂದು ಶಾಸಕಾಂಗ. ಸೊ ನಾವು ಹಿಂದಿನ ತರಗತಿ ತಿಳ್ಕೊಂಡಂಗೆನೆ ಇವಾಗ ನಾವು MP ಗಳನ್ನ ಗೆಲ್ಲಿಸ್ ಕಳಿಸ್ತೀವಿ, ಅದೇ ಸ್ಟೇಟ್ ಲೆವೆಲ್ ಅಲ್ಲಾದ್ರೆ MLA ಗಳನ್ನ ಗೆಲ್ಲಿಸ್ ಕಳಿಸ್ತೀವಿ. ಸೊ ಸೆಂಟ್ರಲ್ ಲೆವೆಲ್ ಅಲ್ಲಾದ್ರೆ ಲೋಕಸಭಾ ಅಂಡ್ ರಾಜ್ಯಸಭಾ ಅಂತ ಬರುತ್ತೆ, ಸ್ಟೇಟ್ ಲೆವೆಲ್ ಅಲ್ಲಾದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಿ ಬರುತ್ತೆ. ಸೊ ಆಲ್ ಆಫ್ ದೀಸ್ ಬಾಡೀಸ್ ಏನಿದೆ ಅಲ್ಲ, ದೇ ಕನ್ಸ್ಟಿಟ್ಯೂಟ್ ವಾಟ್ ಈಸ್ ಕಾಲ್ಡ್ ಆಸ್ ದ ಲೆಜಿಸ್ಲೇಚರ್. ಸೆಂಟ್ರಲ್ ಅಲ್ಲಾದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ, ಸ್ಟೇಟ್ ಲೆವೆಲ್ ಅಲ್ಲಾದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ದ ಬಾಡಿ ಹೂ ಹ್ಯಾಸ್ ದ ವಿಚ್ ಹ್ಯಾಸ್ ದ ಪವರ್ ಟು ಮೇಕ್ ರೂಲ್ಸ್, ಲಾಸ್, ರೆಗ್ಯುಲೇಷನ್ಸ್ ಅಂತ ಅಂದ್ರೆ ಇಟ್ ಈಸ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಟ್ ದಿ ಸೆಂಟರ್ ಲೆವೆಲ್ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಟ್ ದಿ ಸ್ಟೇಟ್ ಲೆವೆಲ್. ಸೊ ಇವಾಗ ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ದಿಸ್ ಪಾರ್ಲಿಮೆಂಟ್? ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್, 2 ಹೌಸಸ್, ಯಾವುದು ರಾಷ್ಟ್ರಪತಿ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಇರುತ್ತೆ. ಸೊ ನಾವ್ ಇದರಲ್ಲಿ ರಾಷ್ಟ್ರಪತಿಗಳನ್ನ ಯಾಕೆ ಸೇರಿಸ್ತಾ ಇದೀವಿ ಸರ್? ಯಾಕೆ ನಾವು ರಾಷ್ಟ್ರಪತಿಗಳನ್ನ ಸೇರಿಸ್ತಾ ಇದೀವಿ ಅಂತ ಅಂದ್ರೆ, ರಾಷ್ಟ್ರಪತಿಗಳ ಅಂಕಿತ ಇಲ್ಲದೆ ಯಾವುದೇ ಒಂದು ಬಿಲ್ ಅಥವಾ ಮಸೂದೆ ಕಾಯ್ದೆ ಆಗೋದಿಲ್ಲ. ಸೊ ರಾಷ್ಟ್ರಪತಿಗಳ ಅಂಕಿತ ಇದ್ರೆ ಮಾತ್ರನೇ ದ ಬಿಲ್ ವಿಲ್ ಬಿಕಮ್ ಅನ್ ಆಕ್ಟ್, ದ ಮಸೂದೆ ವಿಲ್ ಬಿಕಮ್ ಕಾಯ್ದೆ. ಸೊ ಅದರಿಂದ ಲೋಕಸಭೆಯಿಂದ ರಾಜ್ಯಸಭಾಗೆ ಹೋಗ್ಬೋದು, ಇಲ್ಲ ರಾಜ್ಯಸಭೆಯಿಂದ ಲೋಕಸಭಾಗೆ ಹೋಗ್ಬೋದು. ಎರಡೂನು ಮನೆಗಳಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳಿಗೆ ಹೋದಾಗ ರಾಷ್ಟ್ರಪತಿ ಅಂಕಿತ ಹಾಕಿದ್ರೆ ಮಾತ್ರನೇ ಇಟ್ ವಿಲ್ ಬಿಕಮ್ ಅನ್ ಆಕ್ಟ್, ಅದು ಒಂದು ಮಸೂದೆ ಕಾಯ್ದೆ ಆಗುತ್ತೆ. ಅದರಿಂದ ರಾಷ್ಟ್ರಪತಿಗಳು ಕೂಡ ಈ ಸಂಸತ್ತಿನ ಅವಿಭಾಜ್ಯ ಅಂಗ ಆಗಿರುತ್ತಾರೆ. ಸೊ ಯಾಕೆ ನಾವು ರಾಷ್ಟ್ರಪತಿಗಳನ್ನ ಈ ಸಂಸತ್ತಲ್ಲಿ ಸೇರಿಸ್ತಾ ಇದೀವಿ? ವೈ ವಿ ಆರ್ ಆಡಿಂಗ್ ಈಸ್ ಬಿಕಾಸ್ ವಿತೌಟ್ ದ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ ಬಿಲ್ ವಿಲ್ ನೆವರ್ ಬಿಕಮ್ ಅನ್ ಆಕ್ಟ್. ಅದರಿಂದಾನೇ ವಿ ಆಲ್ಸೋ ಹ್ಯಾವ್ ದ ಪ್ರೆಸಿಡೆಂಟ್ ಇನ್ ಪಾರ್ಲಿಮೆಂಟ್. ರಾಷ್ಟ್ರಪತಿಗಳು ಸಂಸತ್ತಿನಲ್ಲಿ ಹಾಕಿದ್ದಾರೆ, ಅವ್ರ ಅಂಕಿತ ಬೇಕೇ ಬೇಕು. ಸೊ ಇವಾಗ ನೆಕ್ಸ್ಟ್ ನಾವು ನೋಡೋದಾದ್ರೆ ರಾಜ್ಯಸಭೆ ಅಥವಾ ಮೇಲ್ಮನೆ. ಸೊ ವಾಟ್ ಈಸ್ ದ ಕಂಪೋಸಿಷನ್ ಆಫ್ ದಿಸ್ ರಾಜ್ಯಸಭಾ? ಸೊ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಬಂದು 250, ಅದರಲ್ಲಿ 238 ಜನ ಎಲೆಕ್ಟೆಡ್ ಚುನಾಯಿತ ಮತ್ತು 12 ಜನ ನಾಮನಿರ್ದೇಶಿತ. ಸೊ 250 ಇಸ್ ದ ಮ್ಯಾಕ್ಸಿಮಮ್ ಕೆಪಾಸಿಟಿ. ಅದರಲ್ಲಿ 238 ಜನ ರಾಜ್ಯ ವಿಧಾನಸಭೆಗಳಿಂದ ಆಯ್ಕೆ ಆಗಿ ಹೋಗ್ತಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ವಿಲ್ ನಾಟ್ ವೋಟ್ ಇನ್ ದ ಎಲೆಕ್ಷನ್ ಆಫ್ ದಿ ರಾಜ್ಯಸಭಾ. ರಾಜ್ಯಸಭಾ ಚುನಾವಣೆಗೆ ಸಾಮಾನ್ಯ ಜನರು ವೋಟ್ ಮಾಡೋದಿಲ್ಲ. ಅದಕ್ಕೆ ಯಾವುದೇ ರೀತಿಯಾದಂತಹ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ನಾವೇನ್ ಕರಿತೀವಲ್ಲ, ಆ ತರ ಇಲ್ಲ. ಸೊ MLA ಗಳಿಂದ ಗೆದ್ದು ಹೋಗ್ತಾರೆ. ಇನ್ನು 12 ಜನ ರಾಷ್ಟ್ರಪತಿಗಳಿಂದ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೇ ಗೆಟ್ ನಾಮಿನೇಟೆಡ್, ದೇ ಗೆಟ್ ನಾಮಿನೇಟೆಡ್. 250 ಜನ ಚುನಾಯಿತರು ಮತ್ತು 12 ಜನರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡುತ್ತಾರೆ. ಯಾವುದು? ಆರ್ಟು, ಸೈನ್ಸು, ಲಿಟ್ರೇಚರು, ಸೋಷಿಯಲ್ ಸರ್ವಿಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಕರೆಂಟ್ ಸ್ಟ್ರೆಂತ್ ಇಸ್ 245. ಸೊ 233 ಪ್ಲಸ್ 12 ಮೆಂಬರ್ಸ್. ಇಟ್ ಈಸ್ ಎ ಪರ್ಮನೆಂಟ್ ಬಾಡಿ ಅಂಡ್ ನಾಟ್ ಸಬ್ಜೆಕ್ಟ್ ಟು ಡಿಸಲ್ಯೂಷನ್. ಸೊ ಏನಪ್ಪಾ ಇದ್ರ ಅರ್ಥ ಅಂತ ಅಂದ್ರೆ, ರಾಜ್ಯಸಭೆ ಏನಿದೆ ಇದು ಇಟ್ಸ್ ಎ ಕಂಟಿನ್ಯೂಯಸ್ ಬಾಡಿ ಅಂತ ಹೇಳ್ತೀವಿ. ಇಟ್ಸ್ ಎ ಕಂಟಿನ್ಯೂಯಸ್ ಬಾಡಿ, ಮೀನಿಂಗ್ ಟು ಸೇ, ಇವಾಗ ಲೋಕಸಭೆಗೆ ನಾವೇನ್ ಹೇಳ್ತೀವಿ, ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗುತ್ತೆ, ಮತ್ತೆ ಅಗೈನ್ ವಿಲ್ ಹ್ಯಾವ್ ಎ ನ್ಯೂ ಬಾಡಿ. ವೆರಾಸ್ ರಾಜ್ಯಸಭೆ ಏನಿದೆ, ರಾಜ್ಯಸಭೆ ಆತರ ಇಲ್ಲ, ಇಟ್ಸ್ ಎ ಕಂಟಿನ್ಯೂಯಸ್ ಬಾಡಿ. ಬಟ್ ದ ಟರ್ಮ್ ಆಫ್ ಮೆಂಬರ್ ಈಸ್ 6 years. ಟರ್ಮ್ ಆಫ್ ಮೆಂಬರ್ ಈಸ್ 6 years.
ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಇಟ್ಸ್ ಎ ಕಂಟಿನ್ಯೂಯಸ್ ಬಾಡಿ, ಇಟ್ಸ್ ಎ ಪರ್ಮನೆಂಟ್ ಬಾಡಿ, ನಾಟ್ ಸಬ್ಜೆಕ್ಟ್ ಟು ಡಿಸಲ್ಯೂಷನ್. ಅಂಡ್ ಈ 6 ವರ್ಷ ಏನಿದೆ ಇದು ನಾಟ್ ದ ಟರ್ಮ್ ಫಾರ್ ದಿ ರಾಜ್ಯಸಭಾ, ಇಟ್ ಇಸ್ ಅ ಟರ್ಮ್ ಫಾರ್ ದಿ ಮೆಂಬರ್. ವೆರಸ್ ಲೋಕಸಭೆಗೆ ಅಂತ ತಗೊಂಡ್ರೆ ಇಟ್ ಈಸ್ ಬೇಸಿಕಲಿ 5 years ಓನ್ಲಿ. ನೆಕ್ಸ್ಟ್ ಟೆನ್ಯೂರ್ ನೋಡಿದ್ರೆ ನೋಡಿ ಇಲ್ಲಿ, ಮೆಂಬರ್ ಸರ್ವ್ 6 years and 1/3 ರಿಟೈರ್ಡ್ ಎವರಿ ಸೆಕೆಂಡ್ ಇಯರ್ and 1/3 ರಿಟೈರ್ಡ್ ಎವರಿ ಸೆಕೆಂಡ್ ಇಯರ್. 1/3 ರಿಟೈರ್ಡ್ ಎವರಿ ಸೆಕೆಂಡ್ ಇಯರ್ ಅಂದ್ರೆ ಏನಾದ್ರ ಅರ್ಥ, ಪ್ರತಿ 2 ವರ್ಷಕ್ಕೊಮ್ಮೆ 2 1/3 and 1/3. ಸೊ ಟೋಟಲ್ ಆಗಿ ನಿಮ್ಗೆ 1 ಆಗುತ್ತೆ. ಸೊ ಬೇಸಿಕಲಿ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ನೆಕ್ಸ್ಟ್ ಬಂದು ಲೋಕಸಭೆ ಅಥವಾ ಕೆಳಮನೆ. ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಈಸ್ 550. ಅದರಲ್ಲಿ 530 ಜನ ರಾಜ್ಯಗಳಿಂದ, 20 ಜನ ಕೇಂದ್ರಾಡಳಿತ ಪ್ರದೇಶದಿಂದ ಚುನಾಯಿತರಾಗುತ್ತಾರೆ. ಮೀನಿಂಗ್ ಟು ಸೇ, ಇವಾಗ ಲೋಕಸಭೆಗೆ ಏನಾಗುತ್ತಪ್ಪ ಅಂತಂದ್ರೆ, ವಿ ದ ಪೀಪಲ್ ಆಫ್ ಇಂಡಿಯಾ 18 ವರ್ಷ ಮೇಲ್ಪಟ್ಟು ಯಾರು ಇರ್ತಾರಲ್ವಾ ಅವರೆಲ್ಲರೂ ವೋಟ್ ಮಾಡ್ತಾರೆ. ಅಂಡ್ ದ ಎಂಟೈರ್ ನೇಷನ್ ಈಸ್ ಡಿವೈಡೆಡ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಎಂಟೈರ್ ನೇಷನ್ ಇಸ್ ಡಿವೈಡೆಡ್ ಇಂಟು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂದ್ರೆ ಏನು, ಬೆಂಗಳೂರು ಉತ್ತರ, ವಾರಣಾಸಿ, ಅಮೇಥಿ, ವಾಯನಾಡು, ಮೈಸೂರು, ಕೊಡಗು. ಸೊ ಈ ತರ ಪ್ರತಿಯೊಂದೊಂದು ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಆಗಿ ಗೆಲ್ಸಿರ್ತೀವಿ. ಆ ಕಾನ್ಸ್ಟಿಟ್ಯೂನ್ಸಿಯಿಂದ ಒಬ್ಬೊಬ್ಬ ಎಂಪಿನ ನಾವು ಗೆಲ್ಸಿ ಕಳಿಸ್ತೀವಿ. ಇಡೀ ದೇಶನ ನಾವು ಕಾನ್ಸ್ಟಿಟ್ಯೂನ್ಸೀಸ್ ಆಗಿ ಡಿವೈಡ್ ಮಾಡಿದೀವಿ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬೊಬ್ಬ ಎಂಪಿನ ಗೆಲ್ಸಿ ಕಳಿಸ್ತೀವಿ. ಒಟ್ಟು ಎಷ್ಟು ಜನ, 550 ಇಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್. ಆದ್ರೆ ಇವತ್ತಿರೋದು 543 ಜನ. 530 ಫ್ರಮ್ ದ ಸ್ಟೇಟ್ಸ್ ಅಂಡ್ 13 ಫ್ರಮ್ ದ ಯೂನಿಯನ್ ಟೆರಿಟರೀಸ್. ಮೊದಲು ಗರಿಷ್ಠ ಬಲ 552 ಇತ್ತು. 550 ಪ್ಲಸ್ 2 ಫ್ರಮ್ ದ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ. 2 ಫ್ರಮ್ ದ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ನಾಮನಿರ್ದೇಶನ ಮಾಡ್ತಾ ಇದ್ರು ರಾಷ್ಟ್ರಪತಿಗಳು. ಆದರೆ 104ನೇ ತಿದ್ದುಪಡಿ 2019ರಲ್ಲಿ ತಂದಂತಹ 104ನೇ ತಿದ್ದುಪಡಿಯಿಂದ ನಾವು ಅದನ್ನ ಕೊನೆಗಳಿಸಿದ್ದೀವಿ. ಇವತ್ತು ಈ ನಾಮಿನೇಷನ್ ಫಾರ್ 2 ಆಂಗ್ಲೋ ಇಂಡಿಯನ್ಸ್ ಅನ್ನೋದು ಇಲ್ಲ. ಅದರಿಂದ 552 ಇದ್ದು 550ಕ್ಕೆ ಬಂದಿದೆ. ನಾರ್ಮಲ್ ಡ್ಯೂರೇಷನ್ ಈಸ್ 5 years. ನಾರ್ಮಲ್ ಡ್ಯೂರೇಷನ್ ಈಸ್ 5 years ಫ್ರಮ್ ದ ಡೇಟ್ ಆಫ್ ಇಟ್ಸ್ ಫಸ್ಟ್ ಮೀಟಿಂಗ್. ಸೊ ಜನರಲ್ ಎಲೆಕ್ಷನ್ ಆದ ಮೇಲೆ ಯಾವಾಗ ಫಸ್ಟ್ ಮೀಟಿಂಗ್ ಶುರುವಾಗುತ್ತೆ ಡೇಟು, ಅಲ್ಲಿಂದ 5 ವರ್ಷಗಳ ಕಾಲ ಲೋಕಸಭೆಯ ಒಂದು ಟೈಮ್ ಡ್ಯೂರೇಷನ್, ಅದರ ಒಂದು ಟರ್ಮ್ 5 ವರ್ಷ ಇರುತ್ತೆ. ಅದಾದ ನಂತರ ಆಟೋಮೆಟಿಕ್ ಆಗಿ ಡಿಸಾಲ್ವ್ ಆಗುತ್ತೆ, ಹೊಸದಾಗಿ ಜನರಲ್ ಎಲೆಕ್ಷನ್ ಬಂದೇ ಬರುತ್ತೆ. ಅಕಸ್ಮಾತ್ ಏನನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದರೆ ಮಾತ್ರ, ವೆನ್ ಎವರ್ ದೇರ್ ಇಸ್ ಅ ನ್ಯಾಷನಲ್ ಎಮರ್ಜೆನ್ಸಿ, ದೆನ್ ದ ಲೈಫ್ ಆಫ್ ದಿ ಲೋಕಸಭಾ can be extended by 1 year at a time, not exceeding 6 months after the emergency ceases. Not exceeding 6 months after the emergency ceases. ಅಂದ್ರೆ ನಾರ್ಮಲ್ ಆಗಿ ಅದರ ಒಂದು ಟರ್ಮು ಅವಧಿ ಏನಿದೆ 5 ವರ್ಷ ಇರುತ್ತೆ. ಆದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ರೆ ಆವಾಗ you can extend it beyond 5 years, 1 year at a time. ಆದ್ರೆ ದ ಮ್ಯಾಕ್ಸಿಮಮ್ ಡ್ಯೂರೇಷನ್ ಎಷ್ಟು ಅದೇನು ಕೊಟ್ಟಿಲ್ಲ. ಬಟ್ ಇಫ್ ದ ತುರ್ತು ಪರಿಸ್ಥಿತಿ ಎಂಡ್ಸ್, ಇಫ್ ದ ನ್ಯಾಷನಲ್ ಎಮರ್ಜೆನ್ಸಿ ಎಂಡ್ಸ್, ತುರ್ತು ಪರಿಸ್ಥಿತಿ ಕೊನೆಗೊಂಡರೆ 6 ತಿಂಗಳು ಮಾತ್ರ ಇರ್ಬೋದು ಮ್ಯಾಕ್ಸಿಮಮ್. 6 ತಿಂಗಳು, ನಾಟ್ ಎಕ್ಸೀಡಿಂಗ್ 6 months ಆಫ್ಟರ್ ದ ಎಮರ್ಜೆನ್ಸಿ ಸೀಸಸ್. ಇವಾಗ ನೀವು ಜನವರಿ ಟು ಡಿಸೆಂಬರ್ ಎಕ್ಸ್ಟೆಂಡ್ ಮಾಡಿದ್ದೀರಾ, ಬಟ್ ಫೆಬ್ರವರಿನಲ್ಲಿ ಅಕಸ್ಮಾತ್ ಏನನ್ನ ಎಮರ್ಜೆನ್ಸಿ ಸೀಸ್ ಆಯ್ತು, ಎಮರ್ಜೆನ್ಸಿ ಮುಗೀತು ಅಂದ್ರೆ ಅಲ್ಲಿಂದ 6 ತಿಂಗಳು ಮಾತ್ರನೇ. ಸೊ ನೀವು ಇಲ್ಲಿ 12 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಫೆಬ್ರವರಿಯಿಂದ 6 ತಿಂಗಳು ಎಷ್ಟಿರುತ್ತೆ, ದಟ್ ಈಸ್ ದ ಮ್ಯಾಕ್ಸಿಮಮ್. ಬಿಯಾಂಡ್ ದಟ್ ಯು ಕೆನಾಟ್ ಎಕ್ಸ್ಟೆಂಡ್ ದಿ ಎಮರ್ಜೆನ್ಸಿ, ಐ ಮೀನ್ ದ ಲೈಫ್ ಆಫ್ ದಿ ಲೋಕಸಭಾ. ನೆಕ್ಸ್ಟ್ ಪ್ರಿಸೈಡಿಂಗ್ ಆಫೀಸರ್ಸ್. ಇವಾಗ ನಾವಿಲ್ಲಿ ಪ್ರಿಸೈಡಿಂಗ್ ಆಫೀಸರ್ಸ್ ಅಂತ ನಾವು ನೋಡೋದಾದ್ರೆ, ಇವಾಗ ಪ್ರತಿಯೊಂದು ಮನೆ, ಲೋಕಸಭೆ ಇರ್ಬೋದು ಅಥವಾ ರಾಜ್ಯಸಭಾ, ಒಂದು ಸದನದಲ್ಲಿ ಏನು 2 ಹೌಸಸ್ ಇದೆ, ಲೋಕಸಭಾ ಆರ್ ರಾಜ್ಯಸಭಾ, ಅದರ ಅಧ್ಯಕ್ಷತೆ ಯಾರು ವಹಿಸ್ತಾರೆ, ಅದರ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂತ ಬಂದಾಗ ಫಸ್ಟ್ ಲೋಕಸಭಾ ನೋಡೋದಾದ್ರೆ ಇಟ್ ಈಸ್ ಡನ್ ಬೈ ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್. ಇಟ್ ಈಸ್ ಡನ್ ಬೈ ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಅಂಡ್ ದೇ ಬೋತ್ ಆರ್ ಎಲೆಕ್ಟೆಡ್ ಫ್ರಮ್ ಅಂಡ್ ಅಮಾಂಗ್ಸ್ ದಿ ಮೆಂಬರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಏನದರ ಅರ್ಥ, ಲೋಕಸಭೆಯ ಸದಸ್ಯರು ಅವರಲ್ಲೇ ಒಬ್ಬರನ್ನ ಚುನಾವಣೆ ಮಾಡ್ಕೊಂತಾರೆ. ಅಂದ್ರೆ ಯು ಕ್ಯಾನ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿತೌಟ್ ಬಿಕಮಿಂಗ್ ಎ ಮೆಂಬರ್ ಫಾರ್ ಎ ಪೀರಿಯಡ್ ಆಫ್ 6 months, ಬಟ್ ಯು ಕೆನಾಟ್ ಬಿಕಮ್ ಎ ಸ್ಪೀಕರ್ ಆಫ್ ದಿ ಹೌಸ್ ವಿತೌಟ್ ಬಿಕಮಿಂಗ್ ದ ಮೆಂಬರ್ ಆಫ್ ದಟ್ ಹೌಸ್.
ಸೊ ಅಲ್ಲಿಗೆ ನೀವು ಲೋಕಸಭಾ ಸ್ಪೀಕರ್ ಆಗ್ಬೇಕಾಗಿದ್ರೆ ಲೋಕಸಭಾ ಮೆಂಬರ್ ಆಗಿದ್ರೆ ಮಾತ್ರನೇ ಆಗುತ್ತೆ. ಎಲೆಕ್ಟೆಡ್ ಬೈ ಲೋಕಸಭಾ ಫ್ರಮ್ ಅಮಾಂಗ್ ಇಟ್ಸ್ ಮೆಂಬರ್ಸ್. ಅದೇ ರಾಜ್ಯಸಭಾ ಅಂತ ತಗೊಂಡ್ರೆ ನಾವು ನೋಡಿದೀವಿ ಆಲ್ರೆಡಿ, ವೈಸ್ ಪ್ರೆಸಿಡೆಂಟ್ ಇಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತ ನಾವು ಹಿಂದಿನ ತರಗತಿಗಳು ತಿಳ್ಕೊಂಡಿದೀವಿ. ಸೊ ಅದನ್ನ ಇವತ್ತು ನೋಡೋಣ. ಸೊ ಎಲೆಕ್ಟೆಡ್ ಫ್ರಮ್ ಬೈ ದಿ ಲೋಕಸಭಾ ಫ್ರಮ್ ಅಮಾಂಗ್ ಇಟ್ ಮೆಂಬರ್ಸ್. ಸೊ ವಾಟ್ ಆರ್ ದ ಸ್ಪೀಕರ್ ಪವರ್ಸ್ ಅಂತ ನೋಡಿದ್ರೆ, ಈ ಪ್ರಿಸೈಡ್ಸ್ ಓವರ್ ದಿ ಸಿಟ್ಟಿಂಗ್ಸ್ ಅಂಡ್ ಜಾಯಿಂಟ್ ಸಿಟ್ಟಿಂಗ್ಸ್, ಫೈನಲ್ ಅಥಾರಿಟಿ ಟು ಮೈಂಟೈನ್ ದಿ ಆರ್ಡರ್, ಆಕ್ಷನ್, ಕೋರಮ್, ಡೆಕೋರಮ್ ಎಲ್ಲಾನು, ಫೈನಲ್ ಪವರ್ ಟು ಡಿಸೈಡ್ ಇಫ್ ಎ ಬಿಲ್ ಈಸ್ ಮನಿ ಬಿಲ್ ಆರ್ ನಾಟ್. ಸೊ ಯಾವುದೇ ಒಂದು ಮಸೂದೆ ಬಂದ್ರೆ ಅದು ಹಣಕಾಸು ಮಸೂದೆನ ಅಲ್ವಾ ಅಂತ ಡಿಸೈಡ್ ಮಾಡೋದಕ್ಕೆ ಹೂ ಇಸ್ ದ ಫೈನಲ್ ಅಥಾರಿಟಿ? ಇಟ್ ಈಸ್ ದ ಸ್ಪೀಕರ್ ಆಫ್ ಲೋಕಸಭಾ. ಅಂಡ್ ಹಿ ಡಿಸೈಡ್ಸ್ ದ ಕೇಸಸ್ ಅಂಡರ್ ದಿ ಆಂಟಿ ಡಿಫೆಕ್ಷನ್ ಲಾ. ಪಕ್ಷಾಂತರ ನಿಷೇಧ ಕಾಯ್ದೆನಲ್ಲಿ ವೆದರ್ ಒಬ್ಬ ಸದಸ್ಯರು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಟ್ಟಿದಾರಾ ಒಳಪಟ್ಟಿಲ್ವಾ ಅಂತ ಡಿಸೈಡ್ ಮಾಡೋ ಅಧಿಕಾರ ಯಾರಿಗಿದೆ? ಇಟ್ ಈಸ್ ದ ಸ್ಪೀಕರ್ ಆಫ್ ಲೋಕಸಭಾ. ಅಂಡ್ ಲಾಸ್ಟ್ಲಿ ಹಿ ಹ್ಯಾಸ್ ಎ ಕ್ಯಾಸ್ಟಿಂಗ್ ವೋಟ್. ಸೊ ಕ್ಯಾಸ್ಟಿಂಗ್ ವೋಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ವೋಟಿಂಗ್ಗೆ ಬಿಲ್ಗಳು ಬಂದಾಗ ಹಿ ವಿಲ್ ನಾಟ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ಸೊ ವೆನ್ ಎವರ್ ದೇರ್ ಇಸ್ ಎ ಟೈ, ಆವಾಗ ಮಾತ್ರನೇ ಅವರು ಮತದಾನ ಮಾಡ್ತಾರೆ. ಸೊ ದಟ್ ಈಸ್ ದ ಪವರ್ಸ್ ಆಫ್ ಸ್ಪೀಕರ್. ಸೊ ಅಲ್ಲಿಗೆ ಸ್ಪೀಕರ್ ಅಂದ್ರೆ ಯಾರು? ಸ್ಪೀಕರ್ ಇಸ್ ದ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ಲೋಕಸಭಾ ಅಂಡ್ ಹಿ is elected from and amongst members only. And what are the powers ಅಂತ ತಗೊಂಡ್ರೆ, he decides anti-defection, he decides whether a bill is money bill or not, he presides over the joint sittings of the Lok Sabha and Rajya Sabha, and he makes sure that a quorum ಏನಿದೆ, ಆ quorum ಇರ್ಬೋದು, ಇಲ್ಲ ಅಂತಂದ್ರೆ ಮೈಂಟೈನಿಂಗ್ ದಿ ಆರ್ಡರ್, ಆಕ್ಷನ್ಸ್ ಎಕ್ಸೆಟ್ರಾ ಅದೆಲ್ಲಾನು ಸ್ಪೀಕರ್ ನೋಡ್ಕೊಂತಾರೆ. ಸೊ ಇವಾಗ ಉಪಸಭಾಪತಿ ಅಂತ ನಾವು ನೋಡೋದಾದ್ರೆ, ಡೆಪ್ಯೂಟಿ ಸ್ಪೀಕರ್, again deputy speaker is also elected from and amongst members only, and usually from the 11th Lok Sabha convention it is being provided to the opposition party only. ಅದು ಕೊಡಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಡೆಪ್ಯೂಟಿ ಸ್ಪೀಕರ್ ಇರಲೇಬೇಕಂತಲೂ ರೂಲ್ಸ್ ಇಲ್ಲ. ಸೊ ಡೆಪ್ಯೂಟಿ ಸ್ಪೀಕರ್ ಇರ್ಬೋದು, ಇಲ್ದಿರಾನು ಇರ್ಬೋದು. ಡೆಪ್ಯೂಟಿ ಸ್ಪೀಕರ್ ಇದ್ದಾಗ ಕನ್ವೆನ್ಷನ್ ಈಸ್ ಟು ಗಿವ್ ಇಟ್ ಟು ದ ಅಪೋಸಿಷನ್ ಪಾರ್ಟಿ, ಬಟ್ ಅದು ಕಂಪಲ್ಸರಿ ಇಲ್ಲ. So again, deputy speaker kuda he is just like a speaker only whenever he is presiding, but whenever the speaker is presiding the house, he acts like any other member and he will vote in the first instance. So ಏನಪ್ಪ ಇದರ ಅರ್ಥ ಅಂತಂದ್ರೆ, ಇವಾಗ ಸ್ಪೀಕರ್ ಇದಾರೆ ಅಂತ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಏನಿದ್ದಾರೆ ಉಪಸಭಾಪತಿಗಳು, ಅವರು ನಾರ್ಮಲ್ ಸದಸ್ಯರಂತೆ ಕೂತಿರ್ತಾರೆ, ಸದಸ್ಯರಂತೆನೆ ಭಾಗವಹಿಸ್ತಾರೆ, ಸದಸ್ಯರಂತೆ ವೋಟ್ ಮಾಡ್ತಾರೆ. ವೇರಾಸ್ ಯಾವಾಗ ಸ್ಪೀಕರ್ ಇಲ್ಲ, ಸ್ಪೀಕರ್ ಅನುಪಸ್ಥಿತಿ ಇದೆ ಅಂತಂದ್ರೆ ಆವಾಗ ಡೆಪ್ಯೂಟಿ ಸ್ಪೀಕರು ಅಧ್ಯಕ್ಷತೆ ವಹಿಸ್ತಾರೆ. ಅವರು ಪ್ರಿಸೈಡಿಂಗ್ ಆಫೀಸರ್ ಆದಾಗ ಆವಾಗ ಸ್ಪೀಕರ್ಗೆ ಇರ್ತಕ್ಕಂಥ ಎಲ್ಲಾ ಪವರ್ಸು, ಎಲ್ಲಾ ಪ್ರಿವಿಲೇಜಸ್ ಡೆಪ್ಯೂಟಿ ಸ್ಪೀಕರ್ ಅವರು ಕೂಡ ಬರುತ್ತೆ. ಅವರು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ವೋಟ್ ಮಾಡೋದಕ್ಕೆ ಬರೋದಿಲ್ಲ. ಅದೇ ಸ್ಪೀಕರ್ ಇದ್ದಾರೆ ಅಂತ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಈಸ್ ಲೈಕ್ ಎನಿ ಅದರ್ ಮೆಂಬರ್, ಅವರು ಎಲ್ಲರ ಜೊತೆ ಕೂತಿರ್ತಾರೆ, ಅವರು ಎಲ್ಲಾದ್ರಲ್ಲಿನೂ ಭಾಗವಹಿಸ್ತಾರೆ, ಅವರು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ವೋಟು ಮಾಡಬಹುದು ಸ್ಪೀಕರ್ ಇದ್ದಾಗ. ಸ್ಪೀಕರ್ ಇಲ್ಲ ಅಂದ್ರೆ ಹಿ ವಿಲ್ ಗೆಟ್ ದ ಪವರ್ಸ್ ಆಫ್ ದಿ ಸ್ಪೀಕರ್. ಸೊ ಸ್ಪೀಕರ್ ರಾಜೀನಾಮೆ ಕೊಡ್ಬೇಕಂದ್ರೆ ಡೆಪ್ಯೂಟಿ ಸ್ಪೀಕರ್ ಕೊಡ್ತಾರೆ, ಡೆಪ್ಯೂಟಿ ಸ್ಪೀಕರ್ ರಾಜೀನಾಮೆ ಕೊಡ್ಬೇಕಂದ್ರೆ ಸ್ಪೀಕರ್ಗೆ ಕೊಡ್ತಾರೆ. ಸ್ಪೀಕರ್ ಪ್ರೋ ಟರ್ಮ್. ಸೊ ಬೇಸಿಕಲಿ ಏನಪ್ಪ ಇದು ಸ್ಪೀಕರ್ ಪ್ರೋ ಟರ್ಮ್ ಅಂತಂದ್ರೆ, ಒಬ್ಬ ಟೆಂಪರರಿ ಸ್ಪೀಕರ್ ನ ಆರ್ ಎನಿ ಅದರ್ ಆಫೀಸರ್ ನ ಯೂಶಲಿ ದೇ ಆರ್ appointed. This is a presiding officer. So when I say presiding officer, first time whenever before after general election ಆದ್ಮೇಲಿಂದ before the election of the speaker ಒಬ್ಬ ಮೆಂಬರ್ ನ ಯೂಶಲಿ ಸೀನಿಯರ್ ಮೋಸ್ಟ್ ಮೆಂಬರ್ ನ ಸ್ಪೀಕರ್ ಪ್ರೋಟೆಮ್ ಅಂತ ಮಾಡ್ತೀವಿ. ಅವ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ, ಗೆದ್ದು ಬಂದಂತಹ ಎಲ್ಲಾ ಸದಸ್ಯರುಗಳಿಗೆ ಒಂದು ವೋಟ್ ಕೊಡೋದಿರ್ಬೋದು, ಮತ್ತೆ ಸ್ಪೀಕರ್ ಚುನಾವಣೆನ ನಡೆಸೋದು, ಅದು ಅವರ ಕೆಲಸ. ಸ್ಪೀಕರ್ ಪ್ರೋಟೆಮ್ ಸಿ ಯೂಶಲಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಟು ಅಡ್ಮಿನಿಸ್ಟರ್ ವೋಟ್ ಟು ದ ನ್ಯೂ ಮೆಂಬರ್ಸ್. ಹೊಸದಾಗಿ ಗೆದ್ದಂತವ್ರಿಗೆ ಏನಕ್ಕೆ ಪ್ರಮಾಣ ವಚನವನ್ನು ಬೋಧಿಸಲು ರಾಷ್ಟ್ರಪತಿಗಳು ನೇಮಿಸಿದ ತಾತ್ಕಾಲಿಕ ಅಧ್ಯಕ್ಷ ಅಧಿಕಾರಿ. ಸೊ ಬೇಸಿಕಲಿ ಈಸ್ ಎ ಪ್ರಿಸೈಡಿಂಗ್ ಆಫೀಸರ್, ಯೂಶಲಿ ದ ಸೀನಿಯರ್ ಮೋಸ್ಟ್ ಮೆಂಬರ್. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಚೇರ್ಮನ್ ಆಫ್ ರಾಜ್ಯಸಭಾ. ಸೊ ಚೇರ್ಮನ್ ಆಫ್ ರಾಜ್ಯಸಭಾ ಈಸ್ ನಾಟ್ ಎ ಮೆಂಬರ್ ಆಫ್ ರಾಜ್ಯಸಭಾ. ಸೊ ನಾವು ಇದನ್ನ ತಿಳ್ಕೊಂಡಿದೀವಿ, ಲೋಕಸಭಾ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಮಾತ್ರನೇ ದೇ ಆರ್ ದಿ ಮೆಂಬರ್ಸ್ ಆಫ್ ದಿ ಹೌಸ್ ಅಂಡ್ ದೇ ಆರ್ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ದಿ ಹೌಸ್. ವೇರಸ್ ರಾಜ್ಯಸಭಾಗೆ ಅಂತ ಬಂದ್ರೆ ದ ರಾಜ್ಯಸಭಾ ಸ್ಪೀಕರ್ ಏನಿದ್ದಾರೆ ಆರ್ ದ ರಾಜ್ಯಸಭಾ ಚೇರ್ಮನ್ ಏನಿದ್ದಾರೆ, ಹಿ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಯಾರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಾರೆ ಅವರು ರಾಜ್ಯಸಭಾಗೆ ಚೇರ್ಮನ್ ಆಗ್ತಾರೆ. ಇಟ್ ಇಸ್ ದ ಎಕ್ಸ್ ಅಫಿಷಿಯೋ, ಪದನಿಮಿತ್ತ. ಸೊ ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರು? ರಾಜ್ಯಸಭಾ ಚೇರ್ಮನ್ ಎಕ್ಸ್ ಅಫಿಷಿಯೋ. ಇಟ್ ಇಸ್ ಬೇಸಿಕಲಿ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂಡ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಇಸ್ ದ ಡೆಪ್ಯೂಟಿ ಚೇರ್ಮನ್ ಎಲೆಕ್ಟೆಡ್ ಬೈ ದ ರಾಜ್ಯಸಭಾ ಮೆಂಬರ್ಸ್ ಫ್ರಮ್ ಅಮಾಂಗ್ ಮೆಂಬರ್ಸ್. ಅಲ್ಲಿಗೆ ಸ್ಪೀಕರ್ ಇರ್ಬೋದು, ಡೆಪ್ಯೂಟಿ ಸ್ಪೀಕರ್ ಇರ್ಬೋದು, ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್, ದೇ ಆರ್ ಆಲ್ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಫ್ರಮ್ ಅಂಡ್ ಅಮಾಂಗ್ ದೆಮ್ಸೆಲ್ವ್ಸ್. ವೇರ್ ಆಸ್ ರಾಜ್ಯಸಭಾ ಚೇರ್ಮನ್ ಮಾತ್ರ ಹಿ ಇಸ್ ನಾಟ್ ದ ಮೆಂಬರ್ ಆಫ್ ದಿ ಹೌಸ್ ಅಂಡ್ ಇಟ್ ಈಸ್ ದ
Vice President of India. What are the qualifications to become a member of Lok Sabha and Rajya Sabha? So first qualification is the citizen of India and you have to subscribe to an oath. Lok Sabha gadre 25 ವರ್ಷ, ರಾಜ್ಯ ಸಭಾಗಾದ್ರೆ 30 ವರ್ಷ ವಯಸ್ಸಾಗಿರಬೇಕು. So you should be citizen of India and you should be having attained age of 30 years for Rajya Sabha and 25 years for Lok Sabha. And ನೀವು ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂಯೆನ್ಸಿ, ಸೊ ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನೀವು ಒಂದು ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕು. ಯು ಶುಡ್ ಬಿ ಇನ್ ಎಲೆಕ್ಟರ್ ಇನ್ ಎನಿ ಆಫ್ ದಿ ಕಾನ್ಸ್ಟಿಟ್ಯೂಯೆನ್ಸಿ. ಸೊ ಯಾವುದೇ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ನೀವು ನಿಮ್ಮ ಹೆಸರು ಕಾನ್ಸ್ಟಿಟ್ಯೂಯೆನ್ಸಿ ಇದ್ರಲ್ಲಿ ಇರಬೇಕು. ನೆಕ್ಸ್ಟ್ ಒನ್ ಇಸ್ ದ ಡಿಸ್ಕ್ವಾಲಿಫಿಕೇಶನ್ಸ್. ಸೊ ಡಿಸ್ಕ್ವಾಲಿಫಿಕೇಶನ್ಸ್ ಏನಪ್ಪಾ ಅಂತಂದ್ರೆ, ಅಂಡ್ ದೆನ್ ಒನ್ ಮೋರ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ, ಇಫ್ ಯು ಆರ್ ಟು ಕಂಟೆಸ್ಟ್ ಇನ್ ಎನಿ SC/ST ಕ್ಯಾಂಡಿಡೇಟ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಅಂದ್ರೆ, he or she should belong to that reserved candidature only. So if it is unreserved, anybody can contest. If it is a reserved constituency, so reserved kshetra ಅಥವಾ reserved constituency ಇತ್ತು ಅಂತಂದ್ರೆ ಅಲ್ಲಿ only persons belonging to that category only can contest. If it is reserved for women, ಇವಾಗ ನಮಗೆ ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಬಂದಿದೆ, ಅದರಲ್ಲಿ if it is reserved for women ಅಂತ ಅಂದ್ರೆ she should belong to that women ಆಗಿರ್ಬೇಕು. ನೆಕ್ಸ್ಟ್ if it is reserved for SC women or ST women ಅಂತ ಬಂದ್ರೆ it should be or she should be from that specific category only. So basically ಏಜು, ಸಿಟಿಸನ್ಶಿಪ್ ಅಂಡ್ ದೆನ್ ವೋಟರ್ ಲಿಸ್ಟ್ ಅಲ್ಲಿ ಹೆಸರು, ದೆನ್ SC/ST ಅಂತ ಇದ್ರೆ SC/ST ಕ್ಯಾಂಡಿಡೇಟ್ಸ್, ದೆನ್ SC/ST ಅಂಡ್ ವುಮೆನ್ ಅಂತ ಇದ್ರೆ ಓನ್ಲಿ ವುಮೆನ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಂಟೆಸ್ಟ್. ಸೊ ವಾಟ್ ಆರ್ ದ ಡಿಸ್ಕ್ವಾಲಿಫಿಕೇಶನ್ಸ್ ಅಂತಂದ್ರೆ, ಹೋಲ್ಡಿಂಗ್ ಎನ್ ಆಫೀಸ್ ಆಫ್ ಪ್ರಾಫಿಟ್. ಸೊ ಯಾವುದೇ ಒಂದು ಲಾಭದಾಯಕ ಹುದ್ದೆನಲ್ಲಿ ನೀವು ಇದ್ದೀರಾ ಅಂತ ಅಂದ್ರೆ ನೀವು ಯು ಬಿಕಮ್ ಇನ್ಎಲಿಜಿಬಲ್ ಟು ಕಂಟೆಸ್ಟ್. ಸೊ ಇಲ್ಲಿ ಲಾಭದಾಯಕ ಹುದ್ದೆ ಹ್ಯಾಸ್ ಬೀನ್ ಎಕ್ಸೆಂಪ್ಟೆಡ್ ಸರ್ಟನ್ ಆಕ್ಟ್ಸ್. ಇವಾಗ ಗವರ್ನರ್ ಇರ್ಬೋದು, ಇಲ್ಲ MP ಇರ್ಬೋದು, ಇಲ್ಲ ಇನ್ನೊಂದು ಲೈಕ್ MLA ಇರ್ಬೋದು. ಸೊ ದೇ ಆರ್ ಆಲ್ ಎಕ್ಸೆಂಪ್ಟೆಡ್. ಸೊ ಬೇಸಿಕಲಿ ಎನಿ ಎಂಪ್ಲಾಯ್ಮೆಂಟ್ ಅಂಡರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇತ್ತು ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಯು ಶುಡ್ ನಾಟ್ ಬಿ ಎನ್ ಗವರ್ಮೆಂಟ್ ಎಂಪ್ಲಾಯಿ. ಆ ತರ ಯು ಕ್ಯಾನ್ ರಿಮೆಂಬರ್. Just it is not the correct definition, but still you can remember in such a way that you should not have any directly office of profit. ಅದನ್ನ ನೀವು ಗುರ್ತಿಟ್ಕೋಬೇಕು. Unsound mind, undischarged insolvent are not an citizen. ಸೊ ಅನ್ಸೌಂಡ್ ಮೈಂಡ್ ಅಂತ ಅಂದ್ರೆ ಅಸ್ವಸ್ಥ ಮನಸ್ಸಿರ್ಬೋದು, ಅಥವಾ ಅನ್ಡಿಸ್ಚಾರ್ಜ್ ಇನ್ಸಾಲ್ವೆಂಟ್ ಅಂತ ಅಂದ್ರೆ ಯು ಆರ್ ಡಿಸ್ಚಾರ್ಜ್ ಬೈ ದ ಕೋರ್ಟ್. ಸೊ ಕೋರ್ಟ್ ಅಲ್ಲಿ ನೀವು ಡಿಫಾಲ್ಟರ್ ಆಗಿದ್ದೀರಾ, ಸೊ ದುಡ್ಡು ತೀರ್ಸಕ್ಕಾಗಿಲ್ಲ, ದಿವಾಳಿತನದಿಂದ ಮುಕ್ತರಾಗದಿರುವುದು, ಅಥವಾ ಯು ಆರ್ ನಾಟ್ ಎ ಸಿಟಿಸನ್ ಆಫ್ ಇಂಡಿಯಾ. ಸೊ ಇವು ಮೂರು ಆಗಿದ್ದಾಗ ನೀವು ಯು ಬಿಕಮ್ ಡಿಸ್ಕ್ವಾಲಿಫೈಡ್. ಆರ್ 10th Schedule ಆಂಟಿ ಡಿಫೆಕ್ಷನ್ ಆಕ್ಟ್, ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ನೀವೇನನ್ನ ಅನರ್ಹಗೊಂಡಿದ್ರೆ ಯು ಬಿಕಮ್ ಡಿಸ್ಕ್ವಾಲಿಫೈಡ್ ಟು ಬಿ ದ MP of ಲೋಕಸಭಾ ಆರ್ ರಾಜ್ಯಸಭಾ. ಆಂಟಿ ಡಿಫೆಕ್ಷನ್ ಲಾ grounds include voluntarily giving up of the party membership or voting against the party whip. Disqualification decided by the presiding officer. ನಾವು ಆಲ್ರೆಡಿ ಇದನ್ನ ಹೇಳಿದೀವಿ. ಸೊ ನಿಮಗೆ once you become an MLA or MP, so you come under this anti defection law if you vote against the party instructions, or you take up any anti party activities, or you voluntarily give up the ಪಾರ್ಟಿ ಮೆಂಬರ್ಶಿಪ್. ಸೊ ನೀವು ಯಾವ ಒಂದು ಪಕ್ಷದಿಂದ ಗೆದ್ದಿರ್ತೀರಾ ಆ ಪಕ್ಷದ ನೀವು ಸದಸ್ಯತ್ವವನ್ನು ಬಿಟ್ಕೊಟ್ರೆ, ಅಥವಾ ಆ ಪಕ್ಷದ ವಿಪ್ ಜಾರಿ ಮಾಡಿದಾಗ, ಯಾವಾಗ ಲೋಕಸಭೆಯಲ್ಲಿ ಇರ್ಬೋದು ಇಲ್ಲ ರಾಜ್ಯಸಭೆಯಲ್ಲಿ ಇರ್ಬೋದು, ನೀವು ಆ ಪಕ್ಷ ಜಾರಿ ಮಾಡಿದ ವಿಪ್ಗೆ ವಿರುದ್ಧವಾಗಿ ಮತ ನೀವು ಚಲಾಯಿಸಿದ್ದೀರಾ ಅಂತ ಅಂದ್ರೆ ಯು ಕಮ್ ಅಂಡರ್ ಪಕ್ಷಾಂತರ ನಿಷೇಧ ಕಾಯ್ದೆ. ಲೋಕಸಭೆಯಲ್ಲಿ ದ ಸ್ಪೀಕರ್, ದ ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದಟ್ ಹೌಸ್, ದೇ ಆರ್ ಗೋಯಿಂಗ್ ಟು ಡಿಸೈಡ್ ವೆದರ್ ನೀವು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬರ್ತೀರಾ ಬರೋದಿಲ್ವಾ ಅಂತ ಹೇಳಿ. ಸೊ ಅಂಡ್ ಲಾಸ್ಟ್ ಒನ್ ಇಸ್ ದ ಅದರ್, ಎಕ್ಸೆಪ್ಟ್ ಆಂಟಿ ಡಿಫೆಕ್ಷನ್ ಎನಿ ಅದರ್ ಡಿಸ್ಕ್ವಾಲಿಫಿಕೇಶನ್ಸ್ ಬಂತು ಅಂದ್ರೆ ಇಟ್ ಈಸ್ ಆಲ್ ಡಿಸೈಡೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನ್ ದಿ ಬೈಂಡಿಂಗ್ ಅಡ್ವೈಸ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಆನ್ ದಿ ಬೈಂಡಿಂಗ್ ಅಡ್ವೈಸ್ ಆಫ್ ದಿ ಎಲೆಕ್ಷನ್ ಕಮಿಷನ್. ಸೊ ಏನಪ್ಪಾ ಇದ್ರ ಅರ್ಥ ಅಂತ ಅಂದ್ರೆ, ಇವಾಗ ಆಂಟಿ ಡಿಫೆಕ್ಷನ್ ಅಲ್ಲಿ ಇದ್ರೆ ಮಾತ್ರನೇ ದ ಸ್ಪೀಕರ್ ಇಸ್ ಗೋಯಿಂಗ್ ಟು ಡಿಸೈಡ್. ಬೇರೆ ಯಾವುದೇ ನಿಷೇಧಕ್ಕೆ ಬಂದಾಗ, ಬೇರೆ ಯಾವುದೇ ನೀವೊಂದು ಅನರ್ಹತೆಗೆ ಒಳಗಾದಾಗ ಇಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವೆಕೇಟಿಂಗ್ ಆಫ್ ದಿ ಸೀಟ್ಸ್ ಅಂಡ್ ದ ಹೌಸ್ ಲೀಡರ್ಸ್. ಸೊ ನೀವು ಅನರ್ಹತೆಗೊಳ್ಳೋದೊಂದು, ನೀವು ಯಾವಾಗ ಬಿಟ್ಕೊಡ್ಬೋದು ಸೀಟ್ ನ ಅಂತಂದ್ರೆ, ಸೀಟ್ ಡಿಕ್ಲೇರ್ಡ್ ವೇಕೆಂಟ್ ಇಫ್ ಆಬ್ಸೆಂಟ್ ಫಾರ್ ಎ ಪೀರಿಯಡ್ ಆಫ್ 60 days ವಿತೌಟ್ ದ ಪರ್ಮಿಷನ್. ಸೊ ನಿಮ್ಮ ಒಂದು ಸಭಾಪತಿ ಏನಿರ್ತಾರೆ ಇಲ್ಲ ಸಭಾಧ್ಯಕ್ಷರು ಏನಿರ್ತಾರೆ ಅವರ ಪೂರ್ವಾನುಮತಿ ಇಲ್ಲದೆ ನೀವು 60 ದಿನಗಳ ಕಾಲ ಗೈರು ಹಾಜರಾದರೆ ಯುವರ್ ಸೀಟ್ ಇಸ್ ಡಿಕ್ಲೇರ್ಡ್ ವೇಕೆಂಟ್. ಯುವರ್ ಸೀಟ್ ಇಸ್ ಡಿಕ್ಲೇರ್ಡ್ ವೇಕೆಂಟ್. ಇಲ್ಲ ಯು ಕ್ಯಾನ್ ರಿಸೈನ್. ಸೊ ನೀವೇ ಸ್ಪೀಕರ್ ಆಫ್ ದಿ ಹೌಸ್ ಆರ್ ದ ಚೇರ್ಮನ್ ಆಫ್ ದಿ ಹೌಸ್ಗೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಂದ್ರೆ ನಿಮ್ಮ ಸೀಟು ವೇಕೆಂಟ್ ಆಗುತ್ತೆ. ಅಂಡ್ ದೆನ್ ದ ಲೀಡರ್ಸ್ ಆಫ್ ದಿ
ಹೌಸ್. ಸೊ ಲೀಡರ್ ಆಫ್ ದಿ ಹೌಸ್ ಅಂತ ಬಂದಾಗ ನಾವು ಹಳೆಯ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಬೇಸಿಕಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ದ ಲೀಡರ್ ಆಫ್ ದಿ ಹೌಸ್, ಎಸ್ಪೆಷಲಿ ಇಫ್ ಈಸ್ ಎ ಮೆಂಬರ್ ಆಫ್ ದಿ ಲೋಕಸಭಾ. ಅದೇ ಇಫ್ ಈಸ್ ಎ ಮೆಂಬರ್ ಆಫ್ ರಾಜ್ಯಸಭಾ ಅಂತ ಅಂದ್ರೆ ಎನಿ ಅದರ್ ಮಿನಿಸ್ಟರ್ ಅಪಾಯಿಂಟೆಡ್ ಆನ್ ಬಿಹಾಫ್ ಆಫ್ ದಿ PM. ಸೊ ಯಾರನ್ನ ಅಪಾಯಿಂಟ್ ಮಾಡಿರ್ತಾರೆ ಅವರು ಅವ್ರು ನಾಮಿನೇಟ್ ಮಾಡಿರ್ತಾರೆ, he or she will act as the leader of the house in the Lok Sabha. And then we have the leader of opposition party also. So ಚುನಾವಣೆ ನಂತರ 1/10 of the seats, ಚುನಾವಣೆ ನಂತರ 1/10 of the seats ಯಾರಿಗೆ ಬಂದಿರುತ್ತೆ ಆ ಒಂದು ಸ್ಥಾನಮಾನನ ನಾವು ಏನು ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಅಂತ ಏನಿದೆ ಆ ಒಂದು ಸ್ಥಾನಮಾನನ we will provide it to the largest opposition party or the party which has a 1/10 of the seats in Lok Sabha, and it is rank equal to cabinet minister. And ಇಲ್ಲಿ ವಿಪ್ ಜಾರಿ ಮಾಡಿದಾಗ ಅಂತ ಹೇಳಿದ್ರೆ ಸಿ ವಿಪ್ ಅಂದ್ರೆ ಏನು, ಪಾರ್ಟಿ ಅಫಿಷಿಯಲ್ ರೆಸ್ಪಾನ್ಸಿಬಲ್ ಫಾರ್ ಡಿಸಿಪ್ಲಿನ್ ಅಂಡ್ ಎನ್ಶೂರಿಂಗ್ ಮೆಂಬರ್ ಅಟೆಂಡೆನ್ಸ್ ಫಾರ್ ವೋಟಿಂಗ್. ಸೊ ಬೇಸಿಕಲಿ ಹಿ ಇಸ್ ಎ ಕೋಆರ್ಡಿನೇಟರ್ ಆರ್ ಅಸಿಸ್ಟೆಂಟ್ ಫಾರ್ ದಿ ಲೀಡರ್ ಆಫ್ ದಿ ಹೌಸ್. ಸೊ ಲೀಡರ್ ಆಫ್ ದಿ ಹೌಸ್ಗೆ ಹಿ ಇಸ್ ಗೋಯಿಂಗ್ ಟು ಅಸಿಸ್ಟ್ ಟು ಮೇಕ್ ಶೂರ್ ದಟ್ ಎಲ್ಲಾರು ಬಂದಿದ್ದಾರಾ, ಎಲ್ಲಾರು ಪಾರ್ಟಿ ಗೈಡ್ಲೈನ್ಸ್ ಪ್ರಕಾರನೇ ವೋಟ್ ಮಾಡ್ತಿದಾರಾ ಅಂತ ನೋಡ್ಕೊಳ್ಳೋದು ಇಟ್ ಈಸ್ ದ ಡ್ಯೂಟಿ ಆಫ್ ದಿ ವಿಪ್. ಸೊ ಇಫ್ ಯು ಗೋ ಅಗೇನ್ಸ್ಟ್ ದ ಪಾರ್ಟಿ ವಿಪ್ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಸೊ ಫೈನಲಿ ಇವಾಗ ಅಧಿವೇಶನಗಳು. ಸೊ ಯಾವ್ಯಾವ ಅಧಿವೇಶನ ನಡೆಯುತ್ತೆ, ಸೊ ಟೋಟಲಿ ಇವಾಗ ನಾವು ನೋಡೋದಾದ್ರೆ 6 ತಿಂಗಳು ಮ್ಯಾಕ್ಸಿಮಮ್ ಗ್ಯಾಪ್ ಇರ್ಬೋದು ಬಿಟ್ವೀನ್ ದ 2 ಅಧಿವೇಶನಗಳು. 2 ಅಧಿವೇಶನಗಳ ಮಧ್ಯ 2 ಗ್ಯಾಪ್ ಏನಿದೆ ಅದು 6 ತಿಂಗಳು ಇರ್ಬೋದು. ಬಿಟ್ವೀನ್ ದ 2 ಸೆಷನ್ಸ್ ದ ಮ್ಯಾಕ್ಸಿಮಮ್ ಗ್ಯಾಪ್ ಕ್ಯಾನ್ ಬಿ 6 ಮಂತ್ಸ್. ಇವತ್ತು ಇಂಡಿಯಾದಲ್ಲಿ ನಾವು 3 ಸೆಷನ್ಸ್ ಮಾಡ್ತೀವಿ, ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್ ಅಂಡ್ ವಿಂಟರ್ ಸೆಷನ್. ಬಜೆಟ್ ಅಧಿವೇಶನ, ಮುಂಗಾರು ಅಧಿವೇಶನ ಮತ್ತೆ ಚಳಿಗಾಲದ ಅಧಿವೇಶನ. ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್ ಅಂಡ್ ದ ವಿಂಟರ್ ಸೆಷನ್. ಸೊ ಫೆಬ್ರವರಿನಲ್ಲಿ, ಜೂನ್ ಜುಲೈಯಲ್ಲಿ ಮತ್ತೆ ನವೆಂಬರ್ ಡಿಸೆಂಬರ್ ಅಲ್ಲಿ 3 ಅಧಿವೇಶನಗಳನ್ನ ಮಾಡ್ತೀವಿ. ಸೊ ಆ ಅಧಿವೇಶನಗಳು ಮಾಡಬೇಕಾದ್ರೆ ಅದನ್ನ ಅಧಿವೇಶನನ ಕರೆಯೋದು ಯಾರು, ಹೂ ಇಸ್ ಗೋಯಿಂಗ್ ಟು ಸಮ್ಮನ್, ಹೂ ಇಸ್ ಗೋಯಿಂಗ್ ಟು ಪ್ರರೋಗ್. ಸೊ ಅದನ್ನ ನಾವಿಲ್ಲಿ ನೋಡೋಣ. ಸೊ ಬೇಸಿಕಲಿ ಸಮ್ಮನ್ ಅಂಡ್ ಪ್ರರೋಗ್, ಸಮ್ಮನ್ ಅಂಡ್ ಪ್ರರೋಗ್. ಸೊ ಸಮ್ಮನ್ ಅಂದ್ರೆ ಏನು, ಎಲ್ಲಾರನ್ನೂ ಅಧಿವೇಶನಕ್ಕೆ ಕರೆಯೋದು. ಸೊ ಬೇಸ್ಡ್ ಆನ್ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಯಾವಾಗ ಸೆಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಾರೆ ಆ ಟೈಮಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಸಮ್ಮನ್ ದ ಸೆಷನ್. ಸೊ ಯಾವಾಗ ಕೊನೆ ದಿನ ಮುಕ್ತಾಯಗೊಳ್ಳುತ್ತೆ ಆವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಪ್ರರೋಗ್ ದಿ ಸೆಷನ್. ಸೊ ಮ್ಯಾಕ್ಸಿಮಮ್ ಟೈಮ್ ಬಿಟ್ವೀನ್ ದ ಸೆಷನ್ಸ್ ಇಸ್ 6 ಮಂತ್ಸ್. ಸೊ ಹೂ ಇಸ್ ಗೋಯಿಂಗ್ ಟು ಸಮ್ಮನ್ ದ ಸೆಷನ್, ಇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೂ ಇಸ್ ಗೋಯಿಂಗ್ ಟು ಪ್ರರೋಗ್ ದ ಸೆಷನ್, ಇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಈ ಮಧ್ಯದಲ್ಲಿ ಸೆಷನ್ ನಡೀತಾ ಇರಬೇಕಾದ್ರೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಸಿಟ್ಟಿಂಗ್. ಸೊ ಸೆಷನ್ ಮುಂಗಾರು ಅಧಿವೇಶನಗಳು ವಿಚ್ ಗೋ ಆನ್ ಫಾರ್ 1 ಮಂತ್ 2 ಮಂತ್ ಅದು ಹೋಗ್ತಾ ಇರುತ್ತೆ. ಅದೇ ಆ ಪ್ರತಿದಿನ ಅವ್ರು ಏನು ಮೀಟ್ ಆಗ್ತಾರಲ್ಲ ಅದನ್ನ ನಾವೇನಂತ ಕರಿತೀವಿ, ಸಿಟ್ಟಿಂಗ್ ಅಂತ ಕರಿತೀವಿ. ಸೊ ಸಿಟ್ಟಿಂಗ್ ಅಲ್ಲಿ ಒಂದೊಂದ್ಸತಿ ಗಲಾಟೆ ಆಗುತ್ತೆ, ಒಂದೊಂದ್ಸತಿ ಕಾರ್ಯಕಲಾಪನ ಮುಂದೂಡ್ಬೇಕಾಗಿ ಬರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ಅಡ್ಜರ್ನ್ಮೆಂಟ್ ಸೈನ್ ಡೈ ಅಂತ ಕರಿತೀವಿ. ಸೊ ಸಿಟ್ಟಿಂಗ್ ಆಫ್ ದಿ ಹೌಸ್ ನ ಯಾವಾಗ ಮತ್ತೆ ಮೀಟ್ ಮಾಡ್ತೀವಿ ಅಂತ ಹೇಳಿ ಒಂದು ಟೈಮ್ ಕೊಟ್ಟು ಮುಂದೂಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಅಡ್ಜರ್ನ್ಮೆಂಟ್ ಅಂತ ಕರಿತೀವಿ. ಟರ್ಮಿನೇಟ್ಸ್ ಎ ಸಿಟ್ಟಿಂಗ್, ಹೌಸ್ ಮೀಟ್ಸ್ ಅಟ್ ಎ ಸ್ಪೆಸಿಫೈಡ್ ಫ್ಯೂಚರ್ ಟೈಮ್. ಸೊ ಅದನ್ನ ಯಾರು ಮಾಡ್ತಾರೆ, ಸಭಾಪತಿ ಸ್ಪೀಕರ್ ಮಾಡ್ತಾರೆ. ಸೊ ಅಡ್ಜರ್ನ್ಮೆಂಟ್ ಸೈನ್ ಡೈ ಅಂದ್ರೆ ಏನು, ಮತ್ತೆ ಯಾವಾಗ ಭೇಟಿ ಆಗ್ತೀವಿ ಆ ನಿರ್ದಿಷ್ಟ ಸಮಯ ಹೇಳ್ದೀರಾ, ಇಫ್ ಇಟ್ ಈಸ್ ಪೋಸ್ಟ್ಪೋನ್ಡ್ ದಟ್ ಈಸ್ ಕಾಲ್ಡ್ ಆಸ್ ಅಡ್ಜರ್ನ್ಮೆಂಟ್ ಸೈನ್ ಡೈ. ಸೊ ಸೆಷನ್ ಬಂದಿರೋ ಎಲ್ಲಾ ಸದಸ್ಯರು ಸೆಷನ್ ಅಲ್ಲಿ ಭಾಗವಹಿಸ್ತಾರೆ. ಸೊ ಯಾವುದೇ ಕಾರಣಗಳಿಗೆ ಗಲಾಟೆ ಇರ್ಬೋದು, ಇಲ್ಲ ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ವಾಕೌಟ್ ಇರ್ಬೋದು, ಯಾವುದೇ ಕಾರಣಕ್ಕೆ ಸಭಾಪತಿಗಳು ಮುಂದೂಡಿದ್ರೆ ಮತ್ತೆ ಯಾವಾಗ ಮೀಟ್ ಆಗ್ತೀವಿ ಅಂತ ಹೇಳಿ ಮುಂದೂಡಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅಡ್ಜರ್ನ್ಮೆಂಟ್. ಯಾವಾಗ ಮೀಟ್ ಆಗ್ತೀವಿ ಅಂತ ಹೇಳ್ದಿರಾ ಮುಂದೂಡಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅಡ್ಜರ್ನ್ಮೆಂಟ್ ಸೈನ್ ಡೈ. ಸೊ ಇಟ್ ಈಸ್ ಆಲ್ ಡನ್ ಬೈ ದ ಸ್ಪೀಕರ್ ಆಫ್ ದಿ ಹೌಸ್. ಸೊ ಒನ್ಸ್ ಅಡ್ಜರ್ನ್ಮೆಂಟ್ ಸೈನ್ ಡೈ ಆಗಿದೆ, ಸೊ ಬಂದಿರತಕ್ಕಂತಹ ಕಾರಣ ಏನಿದೆ, ಫಾರ್ ವಾಟ್ ರೀಸನ್ ದ ಸೆಷನ್ ವಾಸ್ ಕಾಲ್ಡ್, ಆ ಕೆಲಸ ಮುಗಿದಿದೆ ಅಂತ ಆದಾಗ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಪ್ರರೋಗ್ ಮಾಡ್ತಾರೆ. ಸೊ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಪ್ರರೋಗ್ ಮಾಡ್ತಾರೆ. ಸೊ ಅಲ್ಲಿಗೆ ನಾವು ನೋಡೋದಾದ್ರೆ ಬೇಸಿಕಲಿ ಫಸ್ಟ್ ಸಮ್ಮನ್ ಮಾಡ್ತಾರೆ. ಸಮ್ಮನ್ ಮಾಡಿದ್ಮೇಲೆ ಫಾರ್ ವಾಟ್ ಎವರ್ ರೀಸನ್ ಅಡ್ಜರ್ನ್ಮೆಂಟ್ ಆಗುತ್ತೆ. ಅಡ್ಜರ್ನ್ಮೆಂಟ್ ಆದ್ಮೇಲೆ ಬಂದಿರೋ ಎಲ್ಲ ಕೆಲಸ ಮುಗಿದಿದೆ ಅಂತ ಅನ್ಸಿದ್ರೆ ಅಡ್ಜರ್ನ್ಮೆಂಟ್ ಸೈನ್ ಡೈ ಆಗುತ್ತೆ. ಅಡ್ಜರ್ನ್ಮೆಂಟ್ ಸೈನ್ ಡೈ ಆದ್ಮೇಲಿಂದ ರಾಷ್ಟ್ರಪತಿಗಳು ಅದನ್ನ ಪ್ರರೋಗ್ ಮಾಡ್ತಾರೆ. ಪ್ರೊರೋಗೇಷನ್ ಎಂಡ್ಸ್ ದ
session. See, someone called the session, prorogue end the session, adjournment and adjournment signed by, it just postpones the sitting of the house. So someone prorogue ರಾಷ್ಟ್ರಪತಿಗಳು ಮಾಡ್ತಾರೆ, whereas adjournment and adjournment signed by ಸಭಾಪತಿಗಳು ಮಾಡ್ತಾರೆ. ಸ್ಪೀಕರ್ ಇಲ್ಲ ಚೇರ್ಮನ್ ಅದನ್ನ ಮಾಡ್ತಾರೆ. ಕೋರಂ ಅಂದ್ರೆ ಏನು? ಮಿನಿಮಮ್ ಸದಸ್ಯರು ಎಷ್ಟು ಜನ ಬಂದ್ರೆ ಮಾತ್ರನೇ ಒಂದು ಕಾರ್ಯಕಲಾಪಗಳು ನಡೆಸಬಹುದು. ಸೊ ಇವಾಗ ಏನು 543 ಜನ ಇದ್ದಾರೆ, 543 ಜನನೂ ಬರ್ಬೇಕಾ ಅಥವಾ ಮಿನಿಮಮ್ ಕನಿಷ್ಠ ಎಷ್ಟು ಸದಸ್ಯರು ಬಂದ್ರೆ ಒಂದು ಕಲಾಪನ ಶುರು ಮಾಡಬಹುದು? 1/10 ಸದಸ್ಯರು ಬಂದ್ರೆ ಕಲಾಪನ ಶುರು ಮಾಡಬಹುದು. ಸೊ ಇಟ್ ಇಸ್ ದ ಮಿನಿಮಮ್ ಆಫ್ 1/10 ಬರಲೇಬೇಕು. ನೆಕ್ಸ್ಟ್ ವಿ ಹ್ಯಾವ್ ದಿ ಪ್ರೊಸೀಜರಲ್ ಡಿವೈಸಸ್. ಸೊ ಏನಪ್ಪ ಇದು ಪ್ರೊಸೀಜರಲ್ ಡಿವೈಸಸ್? ಇವಾಗ ಯಾವ ರೀತಿ ಇದು ಕಾರ್ಯಕಲಾಪ ನಡೆಯುತ್ತೆ? ಸೊ ಕಾರ್ಯಕಲಾಪ ನಡೆಯೋಕೆ ಫಸ್ಟ್ ಒನ್ ಇಸ್ ದ ಕ್ವಶನ್ ಅವರ್. ಸೊ ಬೆಳಿಗ್ಗೆ 11 ಗಂಟೆಗೆ ಶುರುವಾಗುತ್ತೆ. ಬೆಳಿಗ್ಗೆ 11 ಗಂಟೆಗೆ ಶುರುವಾದಾಗ ಒಂದು ಪ್ರಶ್ನೋತ್ತರ ವೇಳೆ ಅಂತ ಏನ್ ಕರೀತಾರೆ, ಆ ಪ್ರಶ್ನೋತ್ತರ ವೇಳೆ ಅಥವಾ ಪ್ರಶ್ನೋತ್ತರ ಅವಧಿನಲ್ಲಿ 1 ಗಂಟೆ 11ರಿಂದ 12 ಗಂಟೆವರೆಗೂ ಸದಸ್ಯರು ಮಂತ್ರಿಗಳಿಗಿರ್ಬೋದು ಅಥವಾ ರೂಲಿಂಗ್ ಪಾರ್ಟಿ ಎಕ್ಸಿಕ್ಯೂಟಿವ್ ಏನಿದೆ ಅದಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳನ್ನ ಕೊಡಬೇಕಾಗತ್ತೆ. ಅದರಲ್ಲಿ 2 kinds of questions can be asked. One which require oral answer, one which require written answer. ಇದಕ್ಕೊಂದು ಆಸ್ಟ್ರಿಕ್ಸ್ ಹಾಕಿರ್ತಾರೆ, ಸ್ಟಾರ್ ಮಾರ್ಕ್. ಸ್ಟಾರ್ಡ್ ಕ್ವಶನ್ಸ್ ಅಂದ್ರೆ ಓರಲ್ ಆನ್ಸರ್ ಕೊಡ್ತಾರೆ, ಅದಕ್ಕೆ ಸಪ್ಲಿಮೆಂಟರಿ ಕ್ವಶನ್ಸ್ ನ ಕೇಳಬಹುದು. ಸ್ಟಾರ್ ಇಲ್ಲ ಅಂದ್ರೆ ರಿಟರ್ನ್ ಆನ್ಸರ್ ಕೊಡ್ತಾರೆ, ಅದಕ್ಕೆ ಸಪ್ಲಿಮೆಂಟರಿ ಆನ್ಸರ್ ನ ಕ್ವಶನ್ಸ್ ನ ಕೇಳೋದಕ್ಕೆ ಆಗೋದಿಲ್ಲ. ಇವಾಗ ನಾನು ಮೌಖಿಕವಾಗಿ ನಿಮ್ಗೆ ಉತ್ತರ ಕೊಟ್ಟಾಗ ಅದಕ್ಕೆ ಅಗೈನ್ ಯು ಕ್ಯಾನ್ ಆಸ್ಕ್ ಎ ಸಪ್ಲಿಮೆಂಟರಿ ಕ್ವಶನ್, ವೆರಸ್ ರಿಟರ್ನ್ ರಿಪ್ಲೈ ಕೊಟ್ಟಿದ್ರೆ ಯು ವಿಲ್ ಗೆಟ್ ದ ಆನ್ಸರ್, ಯು ಕ್ಯಾನಾಟ್ ಆಸ್ಕ್ ಸಪ್ಲಿಮೆಂಟರಿ ಕ್ವಶನ್ಸ್. ದಟ್ ಈಸ್ ಯುವರ್ ಕ್ವಶನ್ ಅವರ್. ನೆಕ್ಸ್ಟ್ ಬಂದು 0 hour. ಸೊ 0 hour ಅಂದ್ರೆ ಏನು? ಬಿಟ್ವೀನ್ ದ ಅಜೆಂಡಾ ಆಫ್ ದಿ ಡೇ ಅಂಡ್ ಆಫ್ಟರ್ ದಿಸ್ ಕ್ವಶನ್ ಅವರ್, ಅದನ್ನ ನಾವು 0 hour ಅಂತ ಕರಿತೀವಿ. ಅದು 12 ಗಂಟೆಗೆ ಶುರುವಾಗುತ್ತೆ. ಅಡ್ಜರ್ನ್ಮೆಂಟ್ ಮೋಷನ್. ಸೊ ಅಡ್ಜರ್ನ್ಮೆಂಟ್ ಬೇರೆ, ಅಡ್ಜರ್ನ್ಮೆಂಟ್ ಸೈನ್ ಡೈ ಬೇರೆ, ಅಡ್ಜರ್ನ್ಮೆಂಟ್ ಮೋಷನ್ ಬೇರೆ. ಸೊ ಅಡ್ಜರ್ನ್ಮೆಂಟ್ ಮೋಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆ ಇರುವ ಒಂದು ವಿಷಯಗಳಿಗೆ ಆ ಅಜೆಂಡಾ ಆಫ್ ದಿ ಹೌಸ್ ನ ಪಕ್ಕಕ್ಕಿಟ್ಟು ಡಿಸ್ಕಸ್ ಮಾಡೋದಕ್ಕೆ ಅದು ತಗೊಂಡೋಗುತ್ತೆ. ಇಟ್ ರಿಕ್ವೈರ್ಸ್ 50 members ಸಪೋರ್ಟ್ ಅಂಡ್ ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ಲೋಕಸಭಾ. ಅದನ್ನ ಲೋಕಸಭಾದಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಆಗುತ್ತೆ. ಯಾವುದು? ಅಡ್ಜರ್ನ್ಮೆಂಟ್ ಮೋಷನ್. ಸೊ ಇವಾಗ ಪ್ರೊಸೀಜರ್ ಆಫ್ ದಿ ಬಿಲ್. ಸೊ ಇವಾಗ ಬಿಲ್ ಯಾವ ರೀತಿ ಇಂಟ್ರೊಡ್ಯೂಸ್ ಆಗುತ್ತೆ, ಯಾವ ರೀತಿ ಅದು ಪಾಸ್ ಆಗುತ್ತೆ. ಲೆಜಿಸ್ಲೇಟಿವ್ ಪ್ರೊಸೀಜರ್ ಇನ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಸೊ ನಾವಿಲ್ಲಿ ನೋಡೋದಾದ್ರೆ ಒಟ್ಟು ನಮಗೆ 3 ರೀತಿಯಾದಂತಹ ಬಿಲ್ಗಳು ಅಥವಾ ಮಸೂದೆಗಳು ಬರುತ್ತೆ. ಒಂದು ಬಂದು ಆರ್ಡಿನರಿ ಬಿಲ್, ಇನ್ನೊಂದು ಬಂದು ಮನಿ ಬಿಲ್, ಇನ್ನೊಂದು ಬಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಆರ್ಡಿನರಿ ಬಿಲ್, ಮನಿ ಬಿಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಬರುತ್ತೆ. ಅಂಡ್ ವಿ ಆಲ್ಸೋ ಹ್ಯಾವ್ ದ ಬಜೆಟ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅದು ಕೂಡ ಬರುತ್ತೆ. ಸೊ ಫಸ್ಟ್ ಬಂದು ಆರ್ಡಿನರಿ ಬಿಲ್ ಅಂತ ನಾವು ನೋಡೋದಾದ್ರೆ, ಆರ್ಡಿನರಿ ಬಿಲ್ ಅಂಡರ್ ಗೋಸ್ ಥ್ರೂ 3 readings ಅಂತ ಹೇಳ್ತೀವಿ. ಆರ್ಡಿನರಿ ಬಿಲ್ ಅಂಡರ್ ಗೋಸ್ ಥ್ರೂ 3 readings. ಸೊ 3 readings. ಈ 3 readings ಅಥವಾ 3 stages ಅಂತ ನಾವೇನ್ ಕರಿತೀವಿ. ಫಸ್ಟ್ ಸ್ಟೇಜ್ ಅಲ್ಲಿ 2 ಬರುತ್ತೆ, ಸೆಕೆಂಡ್ ಸ್ಟೇಜ್ ಅಲ್ಲಿ 3 ಬರುತ್ತೆ, ಆರ್ ಇಲ್ಲಿ 1 ಬರುತ್ತೆ. ಸೊ ಏನಪ್ಪಾ ಇದು ಅಂತ ನಾವು ನೋಡೋದಾದ್ರೆ ಟೋಟಲಿ 5 steps ಬರುತ್ತೆ ನಮ್ಗಿಲ್ಲಿ. ಸೊ ಏನಪ್ಪಾ ಅಂತ ನಾವು ನೋಡೋದಾದ್ರೆ, ಸಿ ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಅಂಡ್ ಥರ್ಡ್ ರೀಡಿಂಗ್. ಸೊ ಇವಾಗ ಬಿಲ್ನ ಅವ್ರ ಮಸೂದೆನ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣನೇ ಅದು ಏನು, ಯಾವ ತರ ಇದೆ, ಹೆಂಗಿದೆ ಅಂತ ಹೇಳಿ ಯಾರಿಗೂ ಮಾತಾಡೋದಕ್ಕೆ ಆಗೋದಿಲ್ಲ. ಇಟ್ ರಿಕ್ವೈರ್ಸ್ ಸಮ್ ಟೈಮ್ ಸೊ ದಟ್ ಆಲ್ ದಿ ಮೆಂಬರ್ಸ್ ಕ್ಯಾನ್ ಗೋ ಥ್ರೂ ದ ಬಿಲ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಆಫ್ ದಿ ಬಿಲ್ ಪ್ಲಸ್ ಪಬ್ಲಿಕೇಶನ್ ಇನ್ ದ ಗೆಜೆಟ್ ಅಷ್ಟೇ. ಇಂಟ್ರೊಡ್ಯೂಸ್ ಮಾಡೋದು, ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡೋದು, ಅವೆರಡು ಮಾತ್ರನೇ ಆಗುತ್ತೆ ಇನ್ ದ ಫಸ್ಟ್ ರೀಡಿಂಗ್. ಸೆಕೆಂಡ್ ರೀಡಿಂಗ್ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ ವಾಟ್ ದೇ ವಿಲ್ ಡೂ ದ ಜನರಲ್ ಡಿಸ್ಕಷನ್. ಜನರಲ್ ಡಿಸ್ಕಷನ್ ಪ್ರಿನ್ಸಿಪಲ್ಸ್ ಜನರಲ್ ಡಿಸ್ಕಷನ್ ಮಾಡ್ತಾರೆ. ಮತ್ತೆ ಅದನ್ನ ಕ್ಲಾಸ್ ಬೈ ಕ್ಲಾಸ್ ಕನ್ಸಿಡರೇಷನ್ ಬೈ ದ ಸೆಲೆಕ್ಟ್ ಕಮಿಟಿ. ಸೊ ಕಮಿಟಿ ಸ್ಟೇಜ್ ಹೋಗಿ ಅದನ್ನ ಕ್ಲಾಸ್ ಬೈ ಕ್ಲಾಸ್ ದೇ ಆರ್ ಗೋಯಿಂಗ್ ಟು ಗೋ ಥ್ರೂ. ಸೊ ಒನ್ಸ್ ಇಟ್ ಈಸ್ ಕಂಪ್ಲೀಟೆಡ್, ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಥರ್ಡ್ ಸ್ಟೇಜ್ ವಿಚ್ ಇಸ್ ಬೇಸಿಕಲಿ ವೋಟಿಂಗ್ ಆನ್ ದಿ ಬಿಲ್ ಆಸ್ ಎ ಹೋಲ್. ಸೊ ಇವಾಗ ಫೈನಲ್ ಆಗಿ ಬಿಲ್ ಆಸ್ ಎ ಹೋಲ್ ಬೇಕಾ ಬೇಡವಾ, ಸೊ ಈ ರೀತಿ ಅದು ಬಿಲ್ ಪಾಸ್ ಆಗುತ್ತೆ. ಸೊ ಇವಾಗ ಇಂಟ್ರೊಡಕ್ಷನ್ ಪ್ಲಸ್ ಗೆಜೆಟ್ ಅಲ್ಲಿ ಪಬ್ಲಿಷ್ ಆಗೋದು ಫಸ್ಟ್ ರೀಡಿಂಗು, ಅದೇ ಜನರಲ್ ಪ್ರಿನ್ಸಿಪಲ್ ಡಿಸ್ಕಷನ್, ಕಮಿಟಿ ಸ್ಟೇಜು, ದೆನ್ ಕ್ಲಾಸ್ ಬೈ ಕ್ಲಾಸ್ ಕನ್ಸಿಡರೇಷನ್, ದಟ್ ಈಸ್ ಯುವರ್ ಸೆಕೆಂಡ್ ಸ್ಟೇಜ್. ಫೈನಲಿ ಕಂಪ್ಲೀಟ್ ಬಿಲ್ ವೋಟ್ ಮಾಡೋದು ಇಸ್ ದ ಫೈನಲ್ ಸ್ಟೇಜ್. ಅದೇ ಇವಾಗ ಈ ಫಸ್ಟ್ ಹೌಸ್ ಮುಗಿದ ಮೇಲೆ ಬಿಲ್ಲು, ಫಸ್ಟ್ ಹೌಸ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ನೋ ಬಡಿ ನೋಸ್. ಇದು ಇಂಟ್ರೊಡ್ಯೂಕ್ಷನ್ ಒಂಥರ ಆಗಿರ್ಬೋದು,
ಫೈನಲ್ ಆಗಿ ಕಮಿಟಿ ಸ್ಟೇಜ್ ಎಲ್ಲ ಆಚೆ ಬಂದಾಗ ಅದು ಇನ್ನೊಂಥರ ಆಚೆ ಬಂದಿರಬಹುದು. ಸೊ ಎರಡನೇ ಸದನಕ್ಕೆ ಅದು ಹೋದಾಗ ಸೊ ಇಟ್ ಇಸ್ ಎ ನ್ಯೂ ಬಿಲ್ ಒನ್ಸ್ ಅಗೈನ್ ಇನ್ ದ ಸೆಕೆಂಡ್ ಹೌಸ್ ಇಟ್ ವಿಲ್ ಗೋ ಥ್ರೂ ದ ಸೇಮ್ ಸ್ಟೇಜಸ್. ಇಂಟ್ರೊಡಕ್ಷನ್ ಆಗುತ್ತೆ, ಬಿಲ್ಲು ಪಬ್ಲಿಕೇಶನ್ ಆಗುತ್ತೆ, ಜನರಲ್ ಡಿಸ್ಕಷನ್ ಆಗುತ್ತೆ, ಕ್ಲಾಸ್ ಬೈ ಕ್ಲಾಸ್ ಕನ್ಸಿಡರೇಷನ್ ಆಗುತ್ತೆ, ಮತ್ತೆ ಅದು ಇಟ್ ಈಸ್ ಫೈನಲಿ ಟೇಕನ್ ಅಪ್. ಸೊ ಫೈನಲ್ ಆಗಿ ಅದೆಲ್ಲ ಆದ್ ಬಂದ ಮೇಲೆ ಸೆಕೆಂಡ್ ಹೌಸ್ ಕ್ಯಾನ್ ಪಾಸ್ ದ ಬಿಲ್, ಕ್ಯಾನ್ ರಿಜೆಕ್ಟ್ ದ ಬಿಲ್, ಕ್ಯಾನ್ ಅಮೆಂಡ್ ದ ಬಿಲ್ ಆರ್ ಟೇಕ್ ನೋ ಆಕ್ಷನ್ ಫಾರ್ ಎ ಪೀರಿಯಡ್ ಆಫ್ 6 months. ಎರಡನೇ ಒಂದು ಮನೆಯಲ್ಲಿ, ಸೊ ಮೀನಿಂಗ್ ಟು ಸೇ ಒಂದು ಸದನ ಏನಿದೆ ಅದು ಅದನ್ನ ಪಾಸ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು, ಇಲ್ಲ ಅದಕ್ಕೆ ತಿದ್ದುಪಡಿ ಮಾಡ್ಬೋದು, ಅಥವಾ 6 ತಿಂಗಳು ಏನೇ ಒಂದು ನಿರ್ಧಾರ ತಗೊಳ್ದಿರ ಅದನ್ನ ಹಂಗೆ ಇಟ್ಕೊಂಡಿರ್ಬೋದು. ಸೊ ಅದು ರಿಜೆಕ್ಟ್ ಮಾಡಿದ್ರೆ ಇಲ್ಲ ಅಮೆಂಡ್ ಮಾಡೋದನ್ನ ಮೊದಲನೇ ಸದನ ಒಪ್ಕೊಳ್ದಿರ ಇದ್ರೆ ಪಾಸ್ ಆಯ್ತು ಅಂತಂದ್ರೆ ಅದು ಡೈರೆಕ್ಟ್ಲಿ ಇಟ್ ವಿಲ್ ಗೋ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಇಸ್ ಅಸೆಂಟ್. ಅದೇ ಇವಾಗ ಎರಡನೇ ಸದನ ಅದೇನ ರಿಜೆಕ್ಟ್ ಮಾಡ್ತು ಇಲ್ಲ ಅದನ್ನ ಅಮೆಂಡ್ ಮಾಡ್ತು, ಅದನ್ನ ಮೊದಲನೇ ಸದನ ಒಪ್ಕೊಳ್ಳಿಲ್ಲ, 6 ತಿಂಗಳ ಕಾಲ ಏನೇ ಒಂದು ನಿರ್ಧಾರ ತಗೊಳ್ಳಿಲ್ಲ ಅಂತ ಅಂದ್ರೆ ಅವಾಗ ಏನಾಗುತ್ತಪ್ಪ, ವಿ ಸೀಮ್ ಟು ಹ್ಯಾವ್ ಎಂಟರ್ಡ್ ಎ ಡೆಡ್ ಲಾಕ್. ಸೊ ಆ ಡೆಡ್ ಲಾಕ್ ನ ಕ್ಲಿಯರ್ ಮಾಡೋದಕ್ಕೆ ಇಲ್ಲ ಆ ಡೆಡ್ ಲಾಕ್ ಇಂದ ಆಚೆ ಬರೋದಕ್ಕೆ ರಾಷ್ಟ್ರಪತಿಗಳು ಏನ್ ಕರೀತಾರೆ, ಜಂಟಿ ಸದನನ ಕರೀತಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಾಲ್ಸ್ ಫಾರ್ ಎ ಜಾಯಿಂಟ್ ಸಿಟ್ಟಿಂಗ್ ವಿಚ್ ಇಸ್ ಅಗೈನ್ ಪ್ರಿಸೈಡೆಡ್ ಬೈ ದಿ ಸ್ಪೀಕರ್ ಆಫ್ ದಿ ಹೌಸ್, ಪ್ರಿಸೈಡೆಡ್ ಬೈ ಸ್ಪೀಕರ್ ಆಫ್ ಲೋಕಸಭಾ, ವಿಚ್ ಇಸ್ ಅಗೈನ್ ಪ್ರಿಸೈಡೆಡ್ ಬೈ ದಿ ಸ್ಪೀಕರ್ ಆಫ್ ಲೋಕಸಭಾ. ಸೊ ಪ್ರೆಸಿಡೆಂಟ್ಗೆ ಅದು ಬರುತ್ತೆ. ಎಲ್ಲ ಆದ್ಮೇಲೆ ಪ್ರೆಸಿಡೆಂಟ್ಗೆ ಬಂದ್ರೆ ಪ್ರೆಸಿಡೆಂಟ್ಗೆ ಏನಿದೆ ಅಸೆಂಟ್ ಕೊಡ್ಬೋದು, ಅಸೆಂಟ್ ಕೊಡಲ್ಲ ಅಂತ ವಿಥ್ಹೋಲ್ಡ್ ಮಾಡ್ಬೋದು, ಆರ್ ಹಿ ಮೇ ರಿಟರ್ನ್ ದಿ ಬಿಲ್ ಫಾರ್ ರೀಕನ್ಸಿಡರೇಷನ್, ಬಟ್ ಒನ್ಸ್ ಓನ್ಲಿ, ಒಮ್ಮೆ ಮಾತ್ರ ಅದನ್ನ ಅವರು ಹಿಂದಿರುಗಿಸಬಹುದು. ಸೊ ಎರಡನೇ ಬಾರಿ ಮತ್ತೆ ಅದು ಪಾಸ್ ಆಗಿ ಬಂದಿದೆ ಅಂದ್ರೆ ಅವ್ರು ಅದನ್ನ ಸೈನ್ ಮಾಡಲೇಬೇಕು. ನೆಕ್ಸ್ಟ್ ವಿ ಹ್ಯಾವ್ ದಿ ಮನಿ ಬಿಲ್. ಸೊ ಹೂ ಡಿಸೈಡ್ಸ್ ವೆದರ್ ಎ ಬಿಲ್ ಇಸ್ ಮನಿ ಬಿಲ್ ಆರ್ ನಾಟ್? ಸೊ ನಾವು ಅದನ್ನ ಆಲ್ರೆಡಿ ನೋಡಿದೀವಿ. ಇಟ್ ಈಸ್ ಡಿಸೈಡೆಡ್ ಬೈ ದ ಸ್ಪೀಕರ್ ಆಫ್ ಲೋಕಸಭಾ. ಸೊ ಇದು ಇಂಟ್ರೊಡಕ್ಷನ್ ಓನ್ಲಿ ಇನ್ ದ ಲೋಕಸಭಾ. ಅದೇ ಆರ್ಡಿನರಿ ಬಿಲ್ ಅಂತ ಅಂದ್ರೆ ಲೋಕಸಭಾಲನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ರಾಜ್ಯಸಭಾ ಇಂಟ್ರೊಡ್ಯೂಸ್ ಮಾಡ್ಬೋದು. ವೇರ್ ಮನಿ ಬಿಲ್ ಅಂತ ಬಂದ್ರೆ ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ಲೋಕಸಭಾ, ದಟ್ ಟು ವಿತ್ ದ ಪ್ರಿಯರ್ ರೆಕಮೆಂಡೇಶನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಷ್ಟ್ರಪತಿಗಳ ಪೂರ್ವಾನುಮತಿಯೊಂದಿಗೆ ಮಾತ್ರ ನಾವು ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲಿ ಮಾತ್ರ ನಾವು ಮಂಡಿಸಬಹುದು. ಲೋಕಸಭೆಯಲ್ಲಿ ಪಾಸ್ ಆದಂತಹ ಒಂದು ಹಣಕಾಸು ಮಸೂದೆ ಏನಿದೆ, ದ ರಾಜ್ಯಸಭಾ ಕೆನಾಟ್ ರಿಜೆಕ್ಟ್ ಇಟ್, ಅಮೆಂಡ್ ಇಟ್. ಮ್ಯಾಕ್ಸಿಮಮ್ ಇಸ್ 14 ದಿನ ಟೈಮು. ಅದಾದ ನಂತರ ಇಟ್ ಈಸ್ ಡೀಮ್ಡ್ ಟು ಬಿ ಪಾಸ್ಡ್ ಬೈ ಬೋತ್ ದ ಹೌಸಸ್ ಅಂಡ್ ಇಟ್ ಈಸ್ ಸೆಂಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ರಾಜ್ಯಸಭಾ ಹ್ಯಾಸ್ 14 days ಟು ಸಜೆಸ್ಟ್ ಅಮೆಂಡ್ಮೆಂಟ್ಸ್, ಅಂಡ್ ಅವ್ರ ಅಮೆಂಡ್ಮೆಂಟ್ ಸಜೆಸ್ಟ್ ಮಾಡಿದ್ರು ಅದು ಲೋಕಸಭಾ ಒಪ್ಕೋಬಹುದು, ಒಪ್ಕೊಳ್ದಿರಾನು ಇರಬಹುದು. ಸೊ ಇಟ್ ಈಸ್ ಫೈನಲಿ ಸೆಂಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಇಸ್ ಅಸೆಂಟ್. ಮನಿ ಬಿಲ್ ಏನನ್ನ ರಿಜೆಕ್ಟ್ ಆಯ್ತು ಲೋಕಸಭಾದಲ್ಲಿ ಅಂತಂದ್ರೆ ಇಟ್ ಅಮೌಂಟ್ಸ್ ಟು ವೋಟ್ ಆಫ್ ನೋ ಕಾನ್ಫಿಡೆನ್ಸ್. ಸೊ ಮನಿ ಬಿಲ್ ಪಾಸ್ ಆಗ್ಲೇಬೇಕು. ಅಂಡ್ ಲಾಸ್ಟ್ಲಿ ಜಾಯಿಂಟ್ ಸಿಟ್ಟಿಂಗ್ ಟು ರಿಸಾಲ್ವ್ ದ ಡೆಡ್ ಲಾಕ್ ಪ್ರಿಸೈಡೆಡ್ ಬೈ ದಿ ಸ್ಪೀಕರ್. ನಾನು ಹೇಳಿದ್ದೀನಿ, ಬಟ್ ನಾಟ್ ಅಪ್ಲಿಕಬಲ್ ಟು ಮನಿ ಬಿಲ್ಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಸೊ ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಏನು, ಜಂಟಿ ಅಧಿವೇಶನ. ಒಟ್ಟು ನಮ್ಮಲ್ಲಿ 3 ಬಿಲ್ಸ್ ನಾವೇನ್ ನೋಡಿದ್ವಿ, ಆರ್ಡಿನರಿ ಬಿಲ್ಲು, ಮನಿ ಬಿಲ್ಲು, ಕಾನ್ಸ್ಟಿಟ್ಯೂಯೆಂಟ್ ಅಮೆಂಡ್ಮೆಂಟ್ ಬಿಲ್ಲು. ಆರ್ಡಿನರಿ ಬಿಲ್ಲು ಲೋಕಸಭಾಲನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ರಾಜ್ಯಸಭಾಲನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಡೆಡ್ ಲಾಕ್ ಅಂತ ಆದ್ರೆ ಆವಾಗ ಜಂಟಿ ಅಧಿವೇಶನ ಕರೆದು ಅದನ್ನ ಮಾರ್ಪಾಡು ಮಾಡಿಕೊಂಡು ವಿ ಕ್ಯಾನ್ ಪಾಸ್ ಇಟ್. ವೇರ್ ಮನಿ ಬಿಲ್ಸ್ಗೆ ಜಂಟಿ ಅಧಿವೇಶನ ಬೇಕಾಗಿಲ್ಲ, ಬಿಕಾಸ್ ಲೋಕಸಭಾ ಹ್ಯಾಸ್ ದ ಓವರ್ ರೈಡಿಂಗ್ ಪವರ್ಸ್. ರಾಜ್ಯಸಭಾ ಅಮೆಂಡ್ ಮಾಡಕ್ಕೆ ಬರೋದಿಲ್ಲ. ಅಕಸ್ಮಾತ್ ರಾಜ್ಯಸಭಾ ಏನು ರೆಕಮೆಂಡೇಶನ್ಸ್ ಮಾಡುತ್ತೆ ಅದನ್ನ ಲೋಕಸಭಾ ಒಪ್ಕೊಳ್ದಿರ ಇದ್ರು ಕೂಡ ದ ಬಿಲ್ ಈಸ್ ಡ್ಯೂಮ್ಡ್ ಟು ಬಿ ಪಾಸ್ಡ್ ಬೈ ಬೋತ್ ದ ಹೌಸಸ್ ಅಂಡ್ ಇಟ್ ಈಸ್ ಸೆಂಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವೇರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೆ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಸೇಸ್ ದಟ್ ಇಟ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ ಬೋತ್ ದ ಹೌಸಸ್ ಸಪರೇಟ್ಲಿ ಅಂತ ಹೇಳಿ. ಸೊ ಮನಿ ಬಿಲ್ಗೆ ಬೇಕಾಗಿಲ್ಲ, ಕಾನ್ಸ್ಟಿಟ್ಯೂಯೆಂಟ್ ಅಮೆಂಡ್ಮೆಂಟ್ ಬಿಲ್ಗೆ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದ ಓನ್ಲಿ ಫಾರ್ ಆರ್ಡಿನರಿ ಬಿಲ್ಸ್ ಮಾತ್ರನೇ ನಾವು ಜಂಟಿ ಅಧಿವೇಶನ ಕರಿಬಹುದು. ಆರ್ಡಿನರಿ ಬಿಲ್ಸ್ ಓನ್ಲಿ ಫಾರ್ ದ ಜಾಯಿಂಟ್ ಸಿಟ್ಟಿಂಗ್ ಕ್ಯಾನ್ ಬಿ ಕಾಲ್ಡ್ ಓನ್ಲಿ ಫಾರ್ ದಿ ಆರ್ಡಿನರಿ ಬಿಲ್ಸ್. ಫಾರ್ ಮನಿ ಬಿಲ್ it cannot be done, whereas for constitution amendment bills it is not needed. So that is our money bill and ordinary bill. So finally ನಮ್ಗೆ ಏನಿದೆ ಇನ್ನ ಬಜೆಟ್ ಅಂತ ಇದೆ. ಸೊ ಬಜೆಟ್ ಆಯವ್ಯಯ ಅಂತ ಏನಿದೆ, ಫಸ್ಟ್ ಒನ್ ಇಸ್ ದ ಇಂಟ್ರೊಡಕ್ಷನ್ ಬೈ ಯುವರ್ ಫೈನಾನ್ಸ್ ಮಿನಿಸ್ಟರ್, ದೆನ್ ಜನರಲ್ ಡಿಸ್ಕಷನ್. ಸೊ ಜನರಲ್ ಡಿಸ್ಕಷನ್ ಆದ್ಮೇಲಿಂದ ಏನಾಗುತ್ತೆ, ಜಸ್ಟ್ ಲೈಕ್ ಬೇರೆ ಬಿಲ್ ಹೋದಂಗೆನೆ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಹೋಗುತ್ತೆ, ಅಲ್ಲವರು ಸ್ಕ್ರೂಟಿನಿ ಮಾಡ್ತಾರೆ. ಆಮೇಲಿಂದ ದೇ ಡೂ ವಾಟ್ ಇಸ್ ಕಾಲ್ಡ್ ಆಸ್ ವೋಟಿಂಗ್ ಆನ್ ಡಿಮ್ಯಾಂಡ್ಸ್. ಏನು ಲೋಕಸಭೆಯಲ್ಲಿ ಅದೆಷ್ಟು ಕೇಳಿರ್ತಾರೆ ಅದನ್ನ ವೋಟ್ ಮಾಡ್ತಾರೆ. ಅದು ವೋಟ್ ಮಾಡಿದ್ಮೇಲೆ ಅಪ್ರೋಪ್ರಿಯೇಷನ್ ಬಿಲ್ಲು ಮತ್ತೆ ಫೈನಾನ್ಸ್ ಬಿಲ್ಲು ಪಾಸ್ ಆಗುತ್ತೆ. ಸೊ ದೀಸ್ ಆರ್ ದ 6 ಸ್ಟೇಜಸ್ ಇನ್ ವಿಚ್ ದ ಬಜೆಟ್ ಇನ್ ದ ಪಾರ್ಲಿಮೆಂಟ್ ಗೋಸ್ ಥ್ರೂ. ಇಂಟ್ರೊಡಕ್ಷನ್, ಜನರಲ್ ಡಿಸ್ಕಷನ್, ಅದಾದ್ಮೇಲಿಂದ ಸ್ಕ್ರೂಟಿನಿ ಬೈ ದ
ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್, ಅದಾದ್ಮೇಲಿಂದ ವೋಟಿಂಗ್ ಆನ್ ಡಿಮ್ಯಾಂಡ್ಸ್, ಅಪ್ರೋಪ್ರಿಯೇಷನ್ ಬಿಲ್ಲು, ಫೈನಾನ್ಸ್ ಬಿಲ್ಲು. ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ಯಾವುದೇ ಒಂದು ಪಾಲಿಸಿಗೆ, ಯಾವುದೇ ಒಂದು ಪ್ರೋಗ್ರಾಮ್ಗೆ ಇಫ್ ದ ಅಪೋಸಿಷನ್ ವಾಂಟ್ಸ್ ಟು ಬ್ರಿಂಗ್ ಸಮ್ ಚೇಂಜಸ್ ಆರ್ ರಿಡ್ಯೂಸ್ ದ ಅಮೌಂಟ್ ಅಂದ್ರೆ ದೇ ವಿಲ್ ಇಂಟ್ರೊಡ್ಯೂಸ್ ದೀಸ್ 3 cut motion. First one is the policy cut motion, where basically the entire amount for the policy is reduced to 1 rupee. So 1 rupee nalli yavado policy ಮಾಡಕ್ಕಾಗಲ್ಲ. That is why it is called as policy cut motion. Whereas economy cut ಅಂತಂದ್ರೆ by a specified amount, ಯಾವುದೋ ಒಂದು ಗ್ರೀವಿಯನ್ಸ್ ಇದೆ, ಆ ಗ್ರೀವಿಯನ್ಸ್ ಗೆ ಒಂದು ಸಮ್ ಅಮೌಂಟ್ ನ ಕಡಿಮೆ ಮಾಡಿ, that is called as economy cut. And finally it is the token cut, which is basically 100 rupees. ಇಡೀ ಪಾಲಿಸಿನ 1 ರೂಪಾಯಿಗೆ ಮಾಡಿದ್ರೆ ಪಾಲಿಸಿ ಕಟ್ಟು, ಸಮ್ ಅಮೌಂಟ್ ಮಾಡಿದ್ರೆ ಎಕಾನಮಿ ಕಟ್ಟು, ಟೋಟಲ್ ಅಲ್ಲಿ ಬರೀ 100 ರೂಪಾಯಿ ಮಾತ್ರ ತೆಗೆದ್ರೆ ಇಟ್ ಇಸ್ ಕಾಲ್ಡ್ ಎಸ್ ದ ಟೋಕನ್ ಕಟ್ ಮೋಷನ್. ನೆಕ್ಸ್ಟ್ ವಿ ಹ್ಯಾವ್ ದಿ ಫಂಡ್ಸ್. ಸೊ ಫಂಡ್ಸ್ ಅಂದ್ರೆ ಏನು? ಸೊ ಟೋಟಲಿ ಬರ್ತಕ್ಕಂಥ ದುಡ್ಡು ಎಲ್ಲೋಗುತ್ತೆ? ಸೊ ಎಲ್ಲಾ ದುಡ್ಡು ಇಟ್ ವಿಲ್ ಗೋ ಟು ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂತಹ ಎಲ್ಲಾ ಆದಾಯಗಳು ಎಲ್ಲೋಗುತ್ತೆ? ಇಟ್ ವಿಲ್ ಆಲ್ ಗೋ ಇನ್ ಟು ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ದುಡ್ಡು ಆಚೆಗೆ ತಗೋಬೇಕಾಗಿದ್ರೆ, ಹಣವನ್ನ ಇದರಿಂದ ಖರ್ಚು ಮಾಡಬೇಕಾಗಿದ್ರೆ ಲೋಕಸಭೆಯ ಪೂರ್ವಾನುಮತಿ ಕಂಪಲ್ಸರಿ, ಅದು ಬೇಕೇ ಬೇಕು. ಈ ಒಂದು ಮಸೂದೆ, ಈ ಒಂದು ಫಂಡ್ ಇಂದ, ಈ ಒಂದು ನಿಧಿಯಿಂದ ನಾವು ಯಾವುದೇ ದುಡ್ಡನ್ನ ಆಚೆ ಕಡೆ ತಗೋಬೇಕು ಇಲ್ಲ ವಿನಿಯೋಗ ಮಾಡಬೇಕು ಅಂದ್ರೆ ಲೋಕಸಭೆಯ ಕಡ್ಡಾಯ ಪೂರ್ವಾನುಮತಿ ಬೇಕೇ ಬೇಕು. ವೆರಾಸ್ ಪಬ್ಲಿಕ್ ಅಕೌಂಟ್ ಅಂತ ಅಂದ್ರೆ ಇದು ಪ್ರಾವಿಡೆಂಟ್ ಫಂಡು, ಬ್ಯಾಂಕ್ ಅಕೌಂಟ್ಸ್ ಎಕ್ಸೆಟ್ರಾ ವಾಟ್ ಎವರ್ ವಿ ಹ್ಯಾವ್, ಅದೆಲ್ಲ ಅಲ್ಲಿರುತ್ತೆ. ದಿಸ್ ಕ್ಯಾನ್ ಬಿ ಡನ್ without the prior approval of the Lok Sabha. And lastly we have the contingency fund of India, which is basically used for the emergency or unforeseen situations. So ಯಾವ್ದೋ ನ್ಯಾಚುರಲ್ ಡಿಸಾಸ್ಟರ್ಸ್ ಆಯ್ತು, ಇನ್ನೊಂದು ಯಾವುದೇ ಒಂದು ಸಿಚುವೇಶನ್ ವೇರ್ ವಿ ಡಿಡ್ ನಾಟ್ ಪ್ರಿಡಿಕ್ಟ್ ದಟ್ ಒನ್, ಸೊ ಅದಕ್ಕೆ ಸಪರೇಟ್ ಆಗಿ ಒಂದು ಫಂಡ್ ನಾವು ತೆಗೆದಿಟ್ಟಿಲ್ಲ, ಬಟ್ ಬಿಕಾಸ್ ಆಫ್ ದಟ್ ಸಿನೇರಿಯೋ ಆರ್ ದಟ್ ಸಿಚುವೇಶನ್ ಇವಾಗ ಅದನ್ನು ಉಪಯೋಗಿಸ್ಕೋಬೇಕಾಗಿ ಬಂದಿದೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಪಾರ್ಲಿಮೆಂಟರಿ ಪ್ರಿವಿಲೇಜಸ್. ಸೊ ಏನಪ್ಪ ಇದು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತ ಅಂದ್ರೆ? ಪಾರ್ಲಿಮೆಂಟ್ ಹ್ಯಾಸ್ ಪ್ರಿವಿಲೇಜಸ್ ಬೋತ್ ಇಂಡಿವಿಜುವಲಿ ಅಂಡ್ ಕಲೆಕ್ಟಿವ್ಲಿ. ಸೊ ಇವಾಗ ಅಲ್ಲಿ ಸದಸ್ಯರು ಅಥವಾ ಒಂದು ಏನು MPs ಇದ್ದಾರೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಏನ್ ಕೊಡ್ತೀವಿ ಅದನ್ನ ಒಂದು ಇಂಡಿವಿಜುವಲ್ ಪ್ರಿವಿಲೇಜಸ್. ಏನದು? ಫ್ರೀಡಮ್ ಆಫ್ ಸ್ಪೀಚ್, ಇಮ್ಯುನಿಟಿ ಫ್ರಮ್ ಅರೆಸ್ಟ್ ಇನ್ ಸಿವಿಲ್ ಕೇಸಸ್ 40 days ಬಿಫೋರ್ ಅಂಡ್ ಆಫ್ಟರ್ ದಿ ಸೆಷನ್. ಸದನದಲ್ಲಿ ಸದಸ್ಯರು ಏನೇ ಮಾತಾಡ್ತಾರೆ ದೇ ಹ್ಯಾವ್ ದಿಸ್ ವಾಕ್ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್. ಸೊ ಅವ್ರು ಏನೇ ಹೇಳಿದ್ರು, ಏನೇ ಮಾತಾಡಿದ್ರು ಅದರ ಮೇಲೆ ಕೇಸ್ ಹಾಕೋದಕ್ಕಾಗ್ಲಿ ಅದರ ಮೇಲೆ ಏನು ಮಾಡೋದಕ್ಕೆ ಬರೋದಿಲ್ಲ. ದೇ ಹ್ಯಾವ್ ಇಮ್ಯುನಿಟಿ ಫ್ರಮ್ ಅರೆಸ್ಟ್ ಇನ್ ಸಿವಿಲ್ ಕೇಸಸ್ 40 days ಬಿಫೋರ್ ದಿ ಸೆಷನ್. ಸದನ ಏನಿದೆ, ಅಧಿವೇಶನ ಏನ್ ನಡೆಯುತ್ತೆ ಆ ಅಧಿವೇಶನಕ್ಕೆ 40 ದಿನ ಮುಂಚೆ ಅಥವಾ 40 ದಿನ ನಂತರ ಅವ್ರನ್ನ ಸಿವಿಲ್ ಕೇಸಸ್ಗೆ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ದೇ ಹ್ಯಾವ್ ಎಕ್ಸೆಂಪ್ಷನ್ ಫ್ರಮ್ ಜೂರಿ ಸರ್ವಿಸ್. ಸೊ ಇಂಡಿಯಾದಲ್ಲಿ ಜೂರಿ ಸರ್ವಿಸ್ ಇಲ್ಲ, ಬಟ್ ಸ್ಟಿಲ್ ದೇ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಜೂರಿ ಸರ್ವಿಸ್. ಕಲೆಕ್ಟಿವ್ ಅಂತ ತಗೊಂಡಾಗ, ಸೊ ಕಲೆಕ್ಟಿವ್ ತಗೊಂಡಾಗ ಏನಾಗುತ್ತೆ? ದೇ ಹ್ಯಾವ್ ದ ರೈಟ್ ಟು ಪಬ್ಲಿಷ್ ದ ಪ್ರೊಸೀಡಿಂಗ್ಸ್. ಸೊ ಹೌಸ್ ಏನ್ ಪ್ರೊಸೀಡಿಂಗ್ಸ್ ಮಾಡುತ್ತೆ ಅದರಲ್ಲಿ ಏನ್ ಪಬ್ಲಿಷ್ ಮಾಡಬೇಕು, ಏನ್ ಪಬ್ಲಿಷ್ ಮಾಡಬಾರ್ದು, ವಿಚ್ ಒನ್ ವಿಲ್ ಗೋ ಟು ದ ರೆಕಾರ್ಡ್ ಅಂಡ್ ವಿಚ್ ಒನ್ ವಿಲ್ ನಾಟ್ ಗೋ ಟು ದ ರೆಕಾರ್ಡ್, ಆಲ್ ಆಫ್ ದಟ್ ದ ಹೌಸ್ ಹ್ಯಾಸ್ ದ ಪವರ್. ಅಂಡ್ ಲಾಸ್ಟ್ಲಿ ಪವರ್ ಟು ಪನಿಷ್ ಫಾರ್ ಕಂಟೆಂಪ್ಟ್. ಸೊ ಯಾವುದೇ ಒಂದು ಸದನ ನಿಂದನೆ ಏನ್ ಮಾಡ್ತಾರೆ, ಆ ಸದನ ನಿಂದನೆ ಅಂತ ಮಾಡಿದಾಗ ಅದಕ್ಕೆ ಶಿಕ್ಷಿಸುವ ಅಧಿಕಾರ ಕೂಡ ನಾವು ಸದನಕ್ಕೆ ಕೊಟ್ಟಿದ್ದೀವಿ. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಪಾರ್ಲಿಮೆಂಟರಿ ಕಮಿಟೀಸ್. ಸೊ ಪಾರ್ಲಿಮೆಂಟರಿ ಕಮಿಟೀಸ್ ಅಲ್ಲಿ ಅಡಾಕ್ ಕಮಿಟೀಸ್ ಅಂತ ಒಂದ್ ಬರುತ್ತೆ, ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಒಂದ್ ಬರುತ್ತೆ. ಅಡಾಕ್ ಕಮಿಟೀಸ್ ಅಂತಂದ್ರೆ ಓನ್ಲಿ ಫಾರ್ ಟೆಂಪರರಿ ಟೈಮ್ ಪೀರಿಯಡ್ ನಾವು ಅದನ್ನ ಮಾಡ್ತೀವಿ. ಬೇರೆ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತಂದ್ರೆ ದೇ ಆರ್ ದಿ ಪರ್ಮನೆಂಟ್ ಕಮಿಟೀಸ್. ಸೊ ಅದರಲ್ಲಿ ವಿ ಹ್ಯಾವ್ ದಿ ಫೈನಾನ್ಷಿಯಲ್ ಕಮಿಟೀಸ್. ಫಸ್ಟ್ ಒನ್ ಇಸ್ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಒಟ್ಟು 22 ಜನ ಸದಸ್ಯರಿರ್ತಾರೆ. 15 ಜನ ಲೋಕಸಭೆಯಿಂದ ಮತ್ತು 7 ಜನ ರಾಜ್ಯಸಭೆಯಿಂದ ಬಂದಿರ್ತಾರೆ. CAG is called as the friend, philosopher and guide of the public account committee. ಸೊ CAG ರಿಪೋರ್ಟ್ಸ್ ನ ಇದು ಸ್ಕ್ರೂಟಿನಿ ಮಾಡುತ್ತೆ. ನೆಕ್ಸ್ಟ್ ಬಂದು ಎಸ್ಟಿಮೇಟ್ಸ್ ಕಮಿಟಿ. ಸೊ ಎಸ್ಟಿಮೇಟ್ಸ್ ಕಮಿಟಿ ಅಂತ ಅಂದ್ರೆ ಸೊ ಟೋಟಲಿ 30 ಜನ ಸದಸ್ಯರು ಇದರಲ್ಲಿ ಇರ್ತಾರೆ. ಸೊ ಇಟ್ ಇಸ್ ಬೇಸಿಕಲಿ ಫ್ರಮ್ ಇವಾಗ ನಾವು ಮನಿ ಬಿಲ್ ಇರ್ಬೋದು ಅಥವಾ ಬಜೆಟ್ ಇರ್ಬೋದು, ಎಲ್ಲಿ ವೋಟ್ ಆಗುತ್ತೆ ಇಟ್ ಈಸ್ ಆಲ್ ವೋಟೆಡ್ ಮೇಜರ್ಲಿ ಇನ್ ದ ಲೋಕಸಭಾ. ಅದರಿಂದ ಇದರಲ್ಲಿ ಬರೀ ಲೋಕಸಭಾ ಮೆಂಬರ್ಸ್ ಮಾತ್ರ ಇರ್ತಾರೆ. ಅಂಡ್ ಇಟ್ ಈಸ್ ದ ಬಿಗ್ಗೆಸ್ಟ್ ಕಮಿಟಿ, ಲಾರ್ಜೆಸ್ಟ್ ಕಮಿಟಿ. ಒಟ್ಟು 30 ಜನ ಸದಸ್ಯರು ಇದರಲ್ಲಿ ಇರ್ತಾರೆ. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಸೊ ಒಂದು ಈ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್ ಏನಿದೆ ದ ಕಂಪನಿಗಳು ಅದನ್ನ ಚೆಕ್ ಮಾಡೋದಕ್ಕೆ, ಅದರ ರಿಪೋರ್ಟ್ಸ್ ನೋಡೋದಕ್ಕೆ ವಿ ಹ್ಯಾವ್ ದಿಸ್ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಇದರಲ್ಲಿ ಕೂಡ 22 ಜನ ಸದಸ್ಯರು ಇರ್ತಾರೆ. 15 ಜನ ಲೋಕಸಭೆಯಿಂದ, 7 ಜನ
ರಾಜ್ಯಸಭೆಯಿಂದ ಇರ್ತಾರೆ. ಸೊ ದಿಸ್ ಈಸ್ ಅವರ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಸೊ ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ ನಾವ್ ಏನೆಲ್ಲ ತಿಳ್ಕೊಂಡಿದೀವಪ್ಪ ಅಂತಂದ್ರೆ, ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್, ದ ಲೋಕಸಭಾ ಅಂಡ್ ದ ರಾಜ್ಯಸಭಾ. ದ ಪ್ರೆಸಿಡೆಂಟ್, ಲೋಕಸಭಾ ಅಂಡ್ ರಾಜ್ಯಸಭಾ. ಅಂಡ್ ವೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಅಂದ್ರೆ, ಬಿಕಾಸ್ ವಿತೌಟ್ ದ ಸಿಗ್ನೇಚರ್ ಆರ್ ವಿತೌಟ್ ದಿ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ ಬಿಲ್ ವಿಲ್ ನಾಟ್ ಬಿಕಮ್ ಅನ್ ಆಕ್ಟ್ ಅಂತ ನಾವು ತಿಳ್ಕೊಂಡ್ವಿ. ಅದಾದ ನಂತರ ಲೋಕಸಭಾ ಕಾಂಪೋಸಿಷನ್ ಏನು, ರಾಜ್ಯಸಭಾ ಕಾಂಪೋಸಿಷನ್ ಏನು, ಲೋಕಸಭಾ ಕ್ವಾಲಿಫಿಕೇಶನ್ ಏನು, ರಾಜ್ಯಸಭಾ ಕ್ವಾಲಿಫಿಕೇಶನ್. ದೆನ್ ವಿ ವೆಂಟ್ ಆನ್ ಟು ಸಿ ದ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ಅಂಡ್ ದೆನ್ ದೇರ್ ಪವರ್ಸ್ ಏನು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲಿಂದ ಬಿಲ್ ಯಾವ ರೀತಿ ಇಂಟ್ರೊಡ್ಯೂಸ್ ಆಗುತ್ತೆ, ಯಾವ ರೀತಿ ಅಲ್ಲಿ ಪಾಸ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಅಂಡ್ ದೆನ್ ದ ಎಂಟೈರ್ ಕಮಿಟೀಸ್ ಯಾವ ತರ ಬರುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ವಿತ್ ರೆಸ್ಪೆಕ್ಟ್ ಟು ಲೋಕಸಭಾ ಅಂಡ್ ರಾಜ್ಯಸಭಾ. ಅಂಡ್ ಜಾಯಿಂಟ್ ಸಿಟ್ಟಿಂಗ್ಸ್ ಯಾವ್ಯಾವ್ದಕ್ಕೆ ಬರುತ್ತೆ, ಯಾವ್ದಕ್ಕೆ ಜಾಯಿಂಟ್ ಸಿಟ್ಟಿಂಗ್ ಬರೋದಿಲ್ಲ. ಆರ್ಡಿನರಿ ಬಿಲ್ ಎರಡು ಹೌಸಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬಹುದು, ವೇರ್ ಆಸ್ ಮನಿ ಬಿಲ್ ಅಂತ ಅಂದ್ರೆ ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಓನ್ಲಿ ಇನ್ ದ ಲೋಕಸಭಾ. Again, constitution amendment bill can be introduced in either house of the parliament, but it had to be separately passed by both the houses. ಇದಿಷ್ಟು ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ನಾವು we will go on to see what is called as state legislature. ಒಂದು ರಾಜ್ಯದ ಶಾಸಕಾಂಗ ಅಂತ ಏನಿದೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಗೈನ್ ಯಾವ ರೀತಿ ನಮಗೆ ಸೆಂಟರ್ ಅಲ್ಲಿ ಪ್ರೆಸಿಡೆಂಟು, ಲೋಕಸಭಾ ಮತ್ತೆ ರಾಜ್ಯಸಭಾ ಅಂತ ಇದೆ, ಅದೇ ತರ ನಮಗೆ ರಾಜ್ಯಗಳಲ್ಲಿ ಬಂದಾಗ ನಮಗೆ ಪ್ರೆಸಿಡೆಂಟ್ ಇರೋ ಕಡೆ ಇಲ್ಲಿ ಗವರ್ನರ್ ಇದ್ದಾರೆ, ಅಲ್ಲಿ ಲೋಕಸಭಾ ಇರೋ ಕಡೆ ಇಲ್ಲಿ ವಿಧಾನಸಭಾ ಇದೆ, ಅಲ್ಲಿ ರಾಜ್ಯಸಭಾ ಇರೋ ಕಡೆ ಇಲ್ಲಿ ವಿಧಾನ ಪರಿಷತ್ ಅಂತ ಬರುತ್ತೆ. ಬಟ್ ಎಲ್ಲಾ ರಾಜ್ಯಗಳಲ್ಲಿನೂ ವಿಧಾನ ಪರಿಷತ್ತು ಇಲ್ಲ. ಸೊ ಕೆಲವು ರಾಜ್ಯಗಳು ಮಾತ್ರನೇ ಬೈ ಕ್ಯಾಮರಲಿಸಂ ಹೊಂದಿದೆ. ಮಿಕ್ಕಿದ ಎಲ್ಲ ರಾಜ್ಯಗಳಲ್ಲಿ ಇಟ್ ಇಸ್ ದ ಯೂನಿ, ಮೀನಿಂಗ್ ಟು ಸೇ ಒಂದೇ ಒಂದು ಸದನ ಇರುತ್ತೆ, ಅದು ಯಾವುದು, ವಿಧಾನ ಸಭಾ. ಸೊ ನೋಡಿ ಇಲ್ಲಿ ಬೈ ಕ್ಯಾಮರಲ್ ಕನ್ಸಿಸ್ಟ್ ಆಫ್ ಗವರ್ನರ್ ಅಂಡ್ 1 or 2 ಹೌಸಸ್. ಸೊ ಒಂದೇ ಇತ್ತು ಅಂದ್ರೆ ಇಟ್ ಇಸ್ ಓನ್ಲಿ ದ ವಿಧಾನಸಭಾ, ಎರಡಿತ್ತು ಅಂದ್ರೆ ವಿಧಾನಸಭಾ ಮತ್ತೆ ವಿಧಾನ ಪರಿಷತ್ ಅಂತ ಬರುತ್ತೆ. ಸೊ ಗವರ್ನರ್ ನಾವು ಹಿಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದೀವಿ, ಹಿ ಈಸ್ ಸಿಮಿಲರ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಬಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಆಲ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಡೆಲ್ಲಿ ಅಂಡ್ ಪುದುಚೇರಿ ಅಂತ ನಾವು ತಿಳ್ಕೊಂಡಿದೀವಿ. ವೆರಸ್ ಗವರ್ನರ್ ಏನು, ಗವರ್ನರ್ ಇಸ್ ಜಸ್ಟ್ ಅನ್ ನಾಮಿನೇಟೆಡ್ ಮೆಂಬರ್ ಆರ್ ಅಪಾಯಿಂಟೆಡ್ ಮೆಂಬರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಿ ಇಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದು ಒಂದು ಇದೆ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಅಂತ ಏನಿದೆ, ಇಲ್ಲಿ ವೈಸ್ ಗವರ್ನರ್ ಅಂತ ಯಾವುದೂ ಇಲ್ಲ. ಇದನ್ನು ಕೂಡ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದೀವಿ. ಇವಾಗ ಬೈಕ್ಯಾಮರಲ್ ಸ್ಟೇಟ್ಸ್ ಅಂತ ಬಂದ್ರೆ ಏನ್ ಬೈಕ್ಯಾಮರಲಿಸಂ ಅಂತ ಅಂದ್ರೆ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿನೂ ಇದೆ, ಲೆಜಿಸ್ಲೇಟಿವ್ ಕೌನ್ಸಿಲ್ನೂ ಇದೆ. ಸೊ ಕರೆಂಟ್ಲಿ 6 ಸ್ಟೇಟ್ಸ್ ಯಾವುದು, ಆಂಧ್ರ, ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತೆ UP. ಸೊ ಆಂಧ್ರ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ್ ಅಂಡ್ ಉತ್ತರ ಪ್ರದೇಶ, ಟೋಟಲಿ 6 ರಾಜ್ಯಗಳು ನಾವಿಲ್ಲಿ ಏನಿದೆ ದ್ವಿಸದನ ಹೊಂದಿದೆ. ಸೊ ದ್ವಿಸದನ ಅಂದ್ರೆ ಏನು, ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡನ್ನೂ ಹೊಂದಿದೆ. ಸೊ ಇವಾಗ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ದ ವಿಧಾನ ಸಭಾ ಅಂತ ನಾವು ನೋಡೋದಾದ್ರೆ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ವಿಧಾನಸಭಾ? ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ವಿಧಾನಸಭಾ ಈಸ್ 500 ಅಂಡ್ ದ ಮಿನಿಮಮ್ ಸ್ಟ್ರೆಂತ್ ಈಸ್ 60. ವೆರಸ್ ಚಿಕ್ಕ ಚಿಕ್ಕ ರಾಜ್ಯಗಳಿಗೆ ನಾಗಾಲ್ಯಾಂಡು, ಮಿಜೋರಾಮು, ಸಿಕ್ಕಿಂ ಇದೆಲ್ಲಾನು ಕಡಿಮೆ ಸ್ಟ್ರೆಂತ್ ಕೂಡ ನಾವು ಕೊಟ್ಟಿದ್ದೀವಿ. ಡ್ಯೂರೇಷನ್ ಜಸ್ಟ್ ಲೈಕ್ ಲೋಕಸಭಾ, ನಾರ್ಮಲ್ ಡ್ಯೂರೇಷನ್ ಈಸ್ 5 years, ಕೆನ್ ಬಿ ಎಕ್ಸ್ಟೆಂಡೆಡ್ ಬೈ 1 year ಅಟ್ ಎ ಟೈಮ್ ಡ್ಯೂರಿಂಗ್ ಎ ನ್ಯಾಷನಲ್ ಎಮರ್ಜೆನ್ಸಿ. ಸೊ ಬೇಸಿಕಲಿ ಯಾವ ರೀತಿ ಲೋಕಸಭೆಗೆ 5 ವರ್ಷ ಇದೆ ಫ್ರಮ್ ದ ಫಸ್ಟ್ ಮೀಟಿಂಗ್ ಆರ್ ದ ಫಸ್ಟ್ ಸಿಟ್ಟಿಂಗ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿಂದ ಯಾವ ರೀತಿ 5 ವರ್ಷ ಲೋಕಸಭೆಗಿದೆ, ಅದೇ ರೀತಿಯಲ್ಲೇನೆ ವಿಧಾನಸಭಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಅದಕ್ಕೆ 5 ವರ್ಷಗಳ ಅವಧಿ ಇರುತ್ತೆ. ಅಕಸ್ಮಾತ್ ಏನಾದರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿಕೆ ಆಗಿದ್ದರೆ ಆವಾಗ 1 ವರ್ಷಗಳ ಕಾಲ, ಒಂದು ವರ್ಷದಂತೆ ನಾವು ಎಲ್ಲಿವರೆಗೂ ಬೇಕಾದ್ರೂ ಅದು ವಿಸ್ತರಣೆ ಮಾಡಬಹುದು. ಬಟ್ ಮ್ಯಾಕ್ಸಿಮಮ್ ಈಸ್ 1 year ಅಟ್ ಎ ಟೈಮ್ ವಿ ಕ್ಯಾನ್ ಎಕ್ಸ್ಟೆಂಡ್ ಡ್ಯೂರಿಂಗ್ ದ ನ್ಯಾಷನಲ್ ಎಮರ್ಜೆನ್ಸಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ವಿಧಾನ ಪರಿಷತ್ತು ಅಂತ ಏನಿದೆ, ಈ ವಿಧಾನ ಪರಿಷತ್ತು ಈಸ್ ದ ಅಪ್ಪರ್ ಹೌಸ್ ಜಸ್ಟ್ ಲೈಕ್ ಯುವರ್ ರಾಜ್ಯಸಭಾ, whereas it is not mandatory for all the states to have a ರಾಜ್ಯಸಭಾ. ಸೊ ವಿಧಾನ ಪರಿಷತ್ತು ರಾಜ್ಯಸಭಾ ಇದ್ದಂಗೆ ವಿಧಾನ ಪರಿಷತ್ ಇರಬೇಕು ಅಂತ ರೂಲ್ಸ್ ಇಲ್ಲ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ವಿಧಾನ ಪರಿಷತ್ತನ್ನ ರಾಜ್ಯದ ವಿಧಾನಸಭೆ ಏನಿದೆ ಅವರು ಬೇಕು ಅಂತ ಹೇಳಿ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿ ಸ್ಪೆಷಲ್ ಮೆಜಾರಿಟಿಯಿಂದ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಪಾರ್ಲಿಮೆಂಟ್ ಕಳ್ಸಿಕೊಟ್ಟು ಪಾರ್ಲಿಮೆಂಟ್ ಅದನ್ನ ಒಪ್ಪಿಕೊಂಡ್ರೆ ಆವಾಗ ವಿಧಾನ ಪರಿಷತ್ ಈಸ್ ಕ್ರಿಯೇಟೆಡ್. ಅಲ್ಲಿಗೆ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ವಿಧಾನ ಪರಿಷತ್ ಈಸ್ ಡಿಸೈಡೆಡ್ ಬೈ ದ ವಿಧಾನಸಭಾ.
ವಿಧಾನ ಪರಿಷತ್ ಇರ್ಬೇಕಾ ಬ್ಯಾಡ್ವಾ ಅಂತ ಡಿಸೈಡ್ ಮಾಡೋದು ಯಾರು? ಇಟ್ ಈಸ್ ದ ವಿಧಾನಸಭಾ. ಕ್ರಿಯೇಟೆಡ್ ಆರ್ ಅಬಾಲಿಷ್ಡ್ ಬೈ ಪಾರ್ಲಿಮೆಂಟ್ ಯಾವಾಗ? ಇಫ್ ದ ಸ್ಟೇಟ್ ಅಸೆಂಬ್ಲಿ ಪಾಸಸ್ ಎ ರೆಸಲ್ಯೂಷನ್ ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ಎ ಟೋಟಲ್ ಮೆಂಬರ್ಶಿಪ್ ಪ್ಲಸ್ 2/3 ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಸೊ ಇವಾಗ ಒಟ್ಟು 200 ಜನ ಇದ್ದಾರೆ ಅಂತ ಅನ್ಕೊಂಡ್ರೆ 200 ಜನದಲ್ಲಿ ಮೆಜಾರಿಟಿ ಈಸ್ ಬೇಸಿಕಲಿ 100 ಮೆಂಬರ್ಸ್ ಬರಲೇಬೇಕು. 2/3 ಪ್ರೆಸೆಂಟ್ ಅಂಡ್ ವೋಟಿಂಗ್. ಸೊ 2/3 ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂದ್ರೆ ಇವಾಗ ಒಂದು 180 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ರೆ ಅದರಲ್ಲಿ 2/3 ಅಂದ್ರೆ 120 ಮೆಂಬರ್ಸ್ ವೋಟ್ ಮಾಡಬೇಕು. ಅಲ್ಲಿಗೆ 200 ಜನದಲ್ಲಿ 180 ಜನ ಪ್ರೆಸೆಂಟ್ ಆಗಿ ವೋಟ್ ಮಾಡ್ತಿದ್ದಾರೆ ಅಂದ್ರೆ 120 ಜನ ಮಿನಿಮಮ್ ವೋಟ್ ಆದ್ರೇನೆ ಅದು ಪಾಸ್ ಆಗುತ್ತೆ. ಸೊ ಆ ತರ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಮಾಡಬೇಕು. ಸೊ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಮಾಡಿ ಪಾರ್ಲಿಮೆಂಟ್ ಕಳ್ಸಿಕೊಟ್ರೆ ಪಾರ್ಲಿಮೆಂಟ್ ಅದನ್ನ ಬೇಕು ಅಂದಾಗ ಇಫ್ ಸ್ಟೇಟ್ ರೆಸಲ್ಯೂಷನ್ ಈಸ್ ಎಸ್ ವಿ ನೀಡ್ ದೆನ್ ದ ಪಾರ್ಲಿಮೆಂಟ್ ವಿಲ್ ಕ್ರಿಯೇಟ್. ಇಫ್ ದ ಸ್ಟೇಟ್ ರೆಸಲ್ಯೂಷನ್ ಈಸ್ ಅಬಾಲಿಷನ್ ಅಂತಂದ್ರೆ ದ ಪಾರ್ಲಿಮೆಂಟ್ ಮೈಟ್ abolish. So what is the maximum strength? Maximum is 1/3 of the strength of the legislative assembly. So legislative assembly strength ಏನಿರುತ್ತೆ ಅದರ 1/3 ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತು ಬಲ ಇರಬಹುದು. ಇವಾಗ ಕರ್ನಾಟಕ ಅಂತ ತಗೊಂಡ್ರೆ 224 75. ಸೊ 75 into 3 225. ಸೊ 1/3 ಆ ನಂಬರ್ನ ರೌಂಡ್ ಆಫ್ ಮಾಡಿದ್ರೆ ವಿ ವಿಲ್ ಗೆಟ್ ದಟ್ 75. ಸೊ 1/3 ಮಿನಿಮಮ್ ಈಸ್ 40. ಸೊ 75 ಅಂಡ್ ಐ ಮೀನ್ ಇದು ಸ್ಟ್ರೆಂತ್ ಕರ್ನಾಟಕ ತಗೊಂಡ್ರೆ ಇಟ್ ಇಸ್ 75, ಬಟ್ ಬೇರೆ ಬೇರೆ ಸ್ಟೇಟ್ಸ್ಗೆ 1/3 ಬರ್ಬೋದು ಅಥವಾ ಮಿನಿಮಮ್ ಈಸ್ 40. ಸೊ ಯಾವ ರೀತಿ ರಾಜ್ಯಸಭಾ ವಾಸ್ ಎ ಕಂಟಿನ್ಯೂಸ್ ಬಾಡಿ ವಿತ್ 1/3 ಆಫ್ ದಿ ಮೆಂಬರ್ಸ್ ರಿಟೈರಿಂಗ್ ಎವ್ರಿ 2 years. 1/3 ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ಯಾವ ರೀತಿ ರಿಟೈರ್ಡ್ ಆಗ್ತಾರೆ, ಇಲ್ಲಿ ಕೂಡ ಸೇಮ್ ಥಿಂಗ್ 1/3 ಆಫ್ ದಿ ಮೆಂಬರ್ಸ್ ರಿಟೈರ್ ಎವ್ರಿ 2nd year. ಸೊ 1/3 ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿ ಹೊಂದುತ್ತಾರೆ. ಅಂಡ್ 6 years is not the term of the house. The house is a continuous body. 6 years is the term of the member. ಸದಸ್ಯರಿಗೆ 6 ವರ್ಷಗಳ ಒಂದು ಅವಧಿನೇ ಹೊರತು ವಿಧಾನ ಪರಿಷತ್ತಿಗೆ ಅವಧಿ ಅನ್ನೋದು ಇಲ್ಲ. ಇಟ್ಸ್ ಎ ಕಂಟಿನ್ಯೂಸ್ ಬಾಡಿ, ಇಟ್ಸ್ ಎ ಪರ್ಮನೆಂಟ್ ಬಾಡಿ. ಸೊ ವಾಟ್ ಈಸ್ ದ ಕಾಂಪೋಸಿಷನ್? ಸೊ ಕಾಂಪೋಸಿಷನ್ ಅಂತ ಬಂದಾಗ 1/3 ಪ್ಲಸ್ 1/3 1/12 ಪ್ಲಸ್ 1/12 ಪ್ಲಸ್ 1/6 ದ ರಿಮೈನಿಂಗ್. ಸೊ 1/3 ಸದಸ್ಯರು ಎಲ್ಲಿಂದ ಬರ್ತಾರಪ್ಪ ಅಂದ್ರೆ MLAಗಳಿಂದ ಚುನಾಯಿತರಾಗ್ತಾರೆ. 1/3 ಸದಸ್ಯರು ಎಲ್ಲಿಂದ ಬರ್ತಾರಪ್ಪ ಅಂತಂದ್ರೆ ದ ಮುನ್ಸಿಪಾಲಿಟೀಸ್ ಆರ್ ದ ಲೋಕಲ್ ಬಾಡೀಸ್ ಏನಿದೆ ಅಲ್ಲಿಂದ ಬರ್ತಾರೆ. ಇನ್ನು 1/12 ಏನಿದ್ದಾರೆ ಇವರು ಗ್ರಾಜುಯೇಟ್ಸ್ ಇಂದ ಎಲೆಕ್ಷನ್ ಆಗ್ತಾರೆ, ಪದವೀಧರರ ಕ್ಷೇತ್ರ ಅಂತ ಕರಿತೀವಿ. ಇನ್ನು 1/12 ಟೀಚರ್ಸ್ ಶಿಕ್ಷಕ ಕ್ಷೇತ್ರ. ಅಂಡ್ ದ ರಿಮೈನಿಂಗ್ ಏನಿದೆ 1/6 ದೇ ಆರ್ ನಾಮಿನೇಟೆಡ್ ಬೈ ದ ಗವರ್ನರ್. ಸೊ 1/3 ಪ್ಲಸ್ 1/3 1/12 1/12 1/6 1/12 ಪ್ಲಸ್ 1/12 1/6 1/6 ಪ್ಲಸ್ 1/6 1/3 1/3 1/3 1/3 ಟೋಟಲ್ ಈಸ್ 100%. ಸೊ 1/3 MLAಗಳಿಂದ ಚುನಾಯಿತರಾಗ್ತಾರೆ. ಇನ್ನು ರಿಮೈನಿಂಗ್ 1/3 ಲೋಕಲ್ ಬಾಡೀಸ್ ಇಂದ ಚುನಾಯಿತರಾಗ್ತಾರೆ. 1/12 ಟೀಚರ್ಸ್ ಇಂದ ಬರ್ತಾರೆ, 1/12 ಪದವೀಧರ ಕ್ಷೇತ್ರದಿಂದ ಬರ್ತಾರೆ. ಅಂಡ್ ರಿಮೈನಿಂಗ್ 1/6 ಏನಿದೆ ದೇ ಆರ್ ನಾಮಿನೇಟೆಡ್ ಬೈ ದ ಗವರ್ನರ್. ಸೊ ಯಾವ ರೀತಿ ರಾಜ್ಯಸಭೆಗೆ 12 ಜನ ನಾಮನಿರ್ದೇಶನ ಅಂತ ಹೇಳಿದ್ವಿ, ಇಲ್ಲಿ 1/6 ಅಂತ ಹೇಳ್ತಾ ಇದೀವಿ. ಸ್ಟ್ರೆಂತ್ ಏನಿದೆ ಅದರ 1/6 ಇಟ್ ಇಸ್ ಡನ್ ಬೈ ದ ಗವರ್ನರ್. ರಾಜ್ಯಪಾಲರು ಅವ್ರನ್ನ ನಾಮನಿರ್ದೇಶನ ಮಾಡ್ತಾರೆ. ಸೊ ಯಾವ್ಯಾವ್ದಿಂದ ಮಾಡ್ತಾರೆ? ಲಿಟ್ರೇಚರು, ಸೈನ್ಸು, ಆರ್ಟು, ಕೋಆಪರೇಟಿವ್ ಮೂವ್ಮೆಂಟ್ ಮತ್ತೆ ಸೋಷಿಯಲ್ ಸರ್ವಿಸ್. ಈ ಒಂದು ಫೀಲ್ಡ್ಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ಗವರ್ನರು ನಾಮನಿರ್ದೇಶನ ಮಾಡಬಹುದಾಗಿದೆ. ಸೊ ನೆಕ್ಸ್ಟ್ ಪ್ರಿಸೈಡಿಂಗ್ ಆಫೀಸರ್ಸ್ ಅಂತ ನಾವು ನೋಡೋದಾದ್ರೆ, ಸೊ ಯಾವ ರೀತಿ ನಾವು ಪ್ರಿಸೈಡಿಂಗ್ ಆಫೀಸರ್ಸ್ ನ ನೋಡಿದ್ವಿ ಸೆಂಟ್ರಲ್ ಅಲ್ಲಿ ಫಾರ್ ದ ಲೋಕಸಭಾ ಅಂಡ್ ದ ರಾಜ್ಯಸಭಾ, ಅದೇ ತರನೇ ಇಲ್ಲಿ ಕೂಡ ವಿ ಹ್ಯಾವ್ ದಿ ಲೋಕಸಭಾ ಅಂಡ್ ದಿ, ಅದೇ ರೀತಿ ಇಲ್ಲಿ ನಾವು ವಿಧಾನಸಭಾ ಮತ್ತೆ ವಿಧಾನ ಪರಿಷತ್ಗೆ ಅಧ್ಯಕ್ಷರು ಸಭಾಪತಿಗಳು ಇರ್ತಾರೆ. ಸೊ ದ ಸ್ಪೀಕರ್ ಅಂಡ್ ದ ಡೆಪ್ಯೂಟಿ ಸ್ಪೀಕರ್, ದ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆರ್ ಎಲೆಕ್ಟೆಡ್ ಫ್ರಮ್ ಅಂಡ್ ಅಮಾಂಗ್ಸ್ ದ ಮೆಂಬರ್ಸ್. ಸೊ ಅವರಿಂದಾನೇ ಗೆಲ್ಲಿಸ್ತಾರೆ, ಅವರೇ ಅವರಲ್ಲಿ ಒಬ್ಬರನ್ನ ಅಸೆಂಬ್ಲಿಗೆ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಆಗಿ ಗೆಲ್ಸ್ಕೊಂತಾರೆ. ವೆರಸ್ ಕೌನ್ಸಿಲ್ ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಅಗೈನ್ ಎಲೆಕ್ಟೆಡ್ ಫ್ರಮ್ ಅಂಡ್ ಅಮಾಂಗ್ಸ್ ದಿ ಮೆಂಬರ್ಸ್. ಸೊ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಇವಾಗ ರಾಜ್ಯಸಭೆಗೆ ವೈಸ್ ಪ್ರೆಸಿಡೆಂಟ್ ಚೇರ್ಮನ್ ಆಗಿದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ. ಇವಾಗ ನಾವು ಸರ್ ಅಲ್ಲಿ ರಾಜ್ಯಸಭೆ ಇದ್ದಾಗ ಇಲ್ಲಿ ವಿಧಾನ ಪರಿಷತ್ಗೆ ಅಲ್ಲಿ ಯಾವ ರೀತಿ ವೈಸ್ ಪ್ರೆಸಿಡೆಂಟ್ ಹೋಗಿ ಕೂತ್ಕೊಂತಾರೆ, ಇಲ್ಲಿ ವೈಸ್ ಗವರ್ನರ್ ಇಲ್ಲ ಗವರ್ನರ್ ಹೋಗ್ತಾರಾ? ಇಲ್ಲ. ಸೊ ಇಲ್ಲಿ ಗವರ್ನರ್ ಇಸ್ ನಾಟ್ ಎ ಮೆಂಬರ್ ಆರ್ ಗವರ್ನರ್ ಇಸ್ ನಾಟ್ ಎ ಪ್ರಿಸೈಡಿಂಗ್ ಆಫೀಸರ್ ಆಫ್ ಎನಿ ಆಫ್ ದಿ ಹೌಸಸ್. ಸೊ ಇಲ್ಲಿ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಅವೆರಡಕ್ಕೂ ಬೈ ಫ್ರಮ್ ಅಂಡ್ ಅಮಾಂಗ್ಸ್ ದಿ ಮೆಂಬರ್ಸ್ ಓನ್ಲಿ. ಸೊ ಸದಸ್ಯರು ಅವರಲ್ಲೇ ಒಬ್ಬರನ್ನ ಸಭಾಧ್ಯಕ್ಷರಾಗಿ ಎಲೆಕ್ಷನ್ ಮಾಡಿ
ಗೆಲ್ಲಿಸ್ಕೊಂತಾರೆ. ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್ ಎಲ್ಲಾರು ಅವರಲ್ಲೇ ಒಬ್ಬರನ್ನ ಗೆಲ್ಸ್ಕೊಂತಾರೆ. ಬೇರೆ ಸ್ಪೀಕರ್ ಪ್ರೋಟೆಮ್ ಎಗೈನ್ ನಾವು ಇದನ್ನ ತಿಳ್ಕೊಂಡಿದೀವಿ. ಸೊ ಸ್ಪೀಕರ್ ಪ್ರೋಟೆಮ್ ಅಂತಂದ್ರೆ ಏನು, ಹೊಸದಾಗಿ ಚುನಾಯಿತರಾಗಿ ಬಂದ ನಂತರ ಆ ಬಂದಂತ ಸದಸ್ಯರಿಗೆ ಒಂದು ಓತ್ ನಾವು ಕೊಡೋದಕ್ಕೆ ಇಲ್ಲ ಒಂದು ಪ್ರಮಾಣ ವಚನ ಬೋಧನೆ ಮಾಡೋದಕ್ಕೆ ಒಬ್ಬ ಹಿರಿಯ ಒಂದು ಸದಸ್ಯರನ್ನ ನೇಮಕ ಮಾಡ್ತಾರೆ. ಅವ್ರನ್ನ ನಾವು ಸ್ಪೀಕರ್ ಪ್ರೋಟೆಮ್ ಅಂತ ಕರಿತೀವಿ. ಸೊ ಇವರ ಪವರ್ಸ್ ಅಂತ ಏನಿದೆ, ಅಧ್ಯಕ್ಷರದಿರ್ಬೋದು ಇಲ್ಲ ಸಭಾಪತಿಗಳಿರ್ಬೋದು. ಸೊ ಏನಿದು ಇವ್ರದ್ದು ಸ್ಪೀಕರ್ದು ಪವರ್ಸ್ ಅಂತ ತಗೊಂಡ್ರೆ, ದೇ ಡು ನಾಟ್ ವೋಟ್ ದ ಕ್ಯಾಸ್ಟಿಂಗ್ ವೋಟ್. ಸೊ ಯಾವಾಗ ವೋಟಿಂಗ್ ಈಕ್ವಲ್ ಆಗಿ ಬರುತ್ತೆ ಆವಾಗ ಮಾತ್ರನೇ ಅವ್ರು ವೋಟ್ ಮಾಡ್ತಾರೆ. ದೇ ಡು ನಾಟ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ಸೊ ಅವ್ರು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ವೋಟ್ ಮಾಡೋದಿಲ್ಲ. ದೇ ಡೂ ವೋಟ್ ವಾಟ್ ಈಸ್ ಕಾಲ್ಡ್ ಆಸ್ ಕ್ಯಾಸ್ಟಿಂಗ್ ವೋಟ್. ಸೊ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಅವ್ರು ವೋಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಓನ್ಲಿ ಕ್ಯಾಸ್ಟಿಂಗ್ ವೋಟ್ ಇನ್ ಟರ್ಮ್ಸ್ ಆಫ್ ಡೆಡ್ ಲಾಕ್. ಅದು ಬಿಟ್ರೆ ಮಾಮೂಲಿ ಆಸ್ ಯೂಶುವಲ್ ಎನಿ ಫಂಕ್ಷನ್. ಸೊ ಏನು ಮೇಂಟೈನಿಂಗ್ ದ ಡೆಕೋರಮ್ ಇರ್ಬೋದು, ಇಲ್ಲ ಅಂದ್ರೆ ಕೋರಮ್ ಇದೆಯಾ ಅಲ್ವಾ ಚೆಕ್ ಮಾಡೋದಿರ್ಬೋದು, ಇಲ್ಲ ಡೇ ಟು ಡೇ ಪ್ರೊಸೀಡಿಂಗ್ಸ್ ನ ನೋಡ್ಕೊಳ್ಳೋದಿರ್ಬೋದು, ಅಥವಾ ವಿಧಾನಸಭಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸ್ಪೀಕರ್ ಅಂತ ಬಂದ್ರೆ ರಾಜ್ಯದಲ್ಲಿ ಕೂಡ ಮನಿ ಬಿಲ್ ಅಂತ ಬರುತ್ತೆ. ಆ ಮನಿ ಬಿಲ್ ನ ಹೂ ಇಸ್ ಗೋಯಿಂಗ್ ಟು ಡಿಸೈಡ್? ಇಟ್ ಈಸ್ ದ ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ವಿಧಾನಸಭಾ ಸ್ಪೀಕರ್ ಅದನ್ನ ಡಿಸೈಡ್ ಮಾಡ್ತಾರೆ. ಅಂಡ್ ಪಕ್ಷಾಂತರ ನಿಷೇಧ ಕಾಯ್ದೆ ಏನು 10th ಶೆಡ್ಯೂಲ್ ಅಂತ ನಾವೇನ್ ನೋಡ್ತಾ ಇದೀವಿ ಆಂಟಿ ಡಿಫೆಕ್ಷನ್ ಆಕ್ಟ್ ಅಲ್ಲಿ, ಆಂಟಿ ಡಿಫೆಕ್ಷನ್ ಆಕ್ಟ್ ಅಲ್ಲಿ ವೆದರ್ ಎ ಮೆಂಬರ್ ಇಸ್ ಬೀಂಗ್ ಡಿಸ್ಕ್ವಾಲಿಫೈಡ್ ಆರ್ ನಾಟ್ ಡಿಸ್ಕ್ವಾಲಿಫೈಡ್ ಅಂತ ಬಂದಾಗ ಈಸ್ ಡಿಸೈಡೆಡ್ ಬೈ ದ ಪ್ರಿಸೈಡಿಂಗ್ ಆಫೀಸರ್. ಸೊ ಹೂ ಡಿಸೈಡ್ಸ್ ವೆದರ್ ಎ ಬಿಲ್ ಇಸ್ ಮನಿ ಬಿಲ್ ಆರ್ ನಾಟ್ ಅಂದ್ರೆ ಇಟ್ ಈಸ್ ದ ಸ್ಪೀಕರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೆಕ್ಸ್ಟ್ ಮೆಂಬರ್ಶಿಪ್ ಆರ್ ದ ಕ್ವಾಲಿಫಿಕೇಶನ್ಸ್ ಅಂಡ್ ಡಿಸ್ಕ್ವಾಲಿಫಿಕೇಶನ್ಸ್. ಸೊ ಸೇಮ್ ಅಲ್ಲಿ ಯಾವ ರೀತಿ ಇತ್ತು ಇಲ್ಲಿನೂ ಅದೇ ಇದೆ. ಯು ಶುಡ್ ಬಿ ದ ಸಿಟಿಸನ್ ಆಫ್ ಇಂಡಿಯಾ. ವಿಧಾನಸಭಾ ಆದ್ರೆ 25 ವರ್ಷ, ವಿಧಾನ ಪರಿಷತ್ ಆದ್ರೆ 30 ವರ್ಷ ನಿಮ್ಗೆ ವಯಸ್ಸಾಗಿರ್ಬೇಕು, ಮತ್ತು ಯಾವುದೇ ಒಂದು ಕ್ಷೇತ್ರದ ಮತದಾರರಾಗಿರ್ಬೇಕು. ಯು ಶುಡ್ ಬಿ ಅಸೆಂಬ್ಲಿ, ಯಾವುದೇ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನೀವೊಂದು ಮತದಾರರಾಗಿರ್ಬೇಕು. ಸೊ ಎಗೈನ್ ರಿಮೈನಿಂಗ್ ಥಿಂಗ್ಸ್ ಏನಿದೆ ಅಲ್ಲಿ ಯಾವ ರೀತಿ ನೋಡಿದ್ವಿ ಇಲ್ಲಿನೂ ಅದೇ ರೀತಿ ಬರುತ್ತೆ. ಇಫ್ ಯು ವಾಂಟ್ ಟು ಕಂಟೆಸ್ಟ್ ಫ್ರಮ್ ಎ ಕಾನ್ಸ್ಟಿಟ್ಯೂಯೆನ್ಸಿ ವಿಚ್ ಇಸ್ ರಿಸರ್ವ್ಡ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ಡ್ ಟ್ರೈಬ್ ಅಂದ್ರೆ ಹಿ ಆರ್ ಶಿ ಶುಡ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್, ಆ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗಿರ್ಬೇಕು. ಅದೇ ಇಫ್ ನಾರಿ ಶಕ್ತಿ ವಂದನ ಅಧಿನಿಯಮ ಬಂದ ಮೇಲೆ ಇಫ್ ಅದೊಂದು ಸೀಟ್ ನ ಒಂದು ವುಮೆನ್ಗೆ ಅಂತ ಒಂದು ರಿಸರ್ವ್ ಆಗಿದ್ರೆ ಅಲ್ಲಿ ಬರೀ ವುಮೆನ್ ಓನ್ಲಿ ಕ್ಯಾನ್ ಕಂಟೆಸ್ಟ್. ಸೊ ದಟ್ ಈಸ್ ದ ಕ್ವಾಲಿಫಿಕೇಶನ್. ನೆಕ್ಸ್ಟ್ ಬಂದು ಡಿಸ್ಕ್ವಾಲಿಫಿಕೇಶನ್ ಅಂತ ಬಂದ್ರೆ ಆಫೀಸ್ ಆಫ್ ಪ್ರಾಫಿಟ್, ಅನ್ಸೌಂಡ್ ಮೈಂಡ್, ಅನ್ಡಿಸ್ಚಾರ್ಜ್ಡ್ ಇನ್ಸಾಲ್ವೆಂಟ್ ಆರ್ 10th ಶೆಡ್ಯೂಲ್ ಡಿಫೆಕ್ಷನ್. ಸೊ ಬೇಸಿಕಲಿ ಅನ್ಡಿಸ್ಚಾರ್ಜ್ಡ್ ಇನ್ಸಾಲ್ವೆಂಟ್ ಒಂದು ಸಾಲದ ಹೊಲೆ ಏನಿರುತ್ತೆ ಅದನ್ನ ನೀವು ಬಿಡುಗಡೆ ಆಗಿಲ್ಲ ಅಂತಂದ್ರೆ ಇಫ್ ಯುವರ್ ಡಿಫಾಲ್ಟ್ ಆಗಿದ್ರೆ ಅದನ್ನ ಕೋರ್ಟ್ ಡಿಕ್ಲೇರ್ ಮಾಡಿದ್ರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಅಂಡ್ ದೆನ್ ಯು ಹ್ಯಾವ್ ದ ಅನ್ಸೌಂಡ್ ಮೈಂಡ್ ಇರ್ಬೋದು, ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ನೀವೇದನ್ನ ಅನರ್ಹಗೊಂಡಿದ್ರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಸೊ ಹೂ ಇಸ್ ದ ಡಿಸೈಡಿಂಗ್ ಅಥಾರಿಟಿ ಅಂತ ಬಂದ್ರೆ ಡಿಫೆಕ್ಷನ್ಗೆ ಮಾತ್ರನೇ ಇಟ್ ಇಸ್ ದ ಪ್ರಿಸೈಡಿಂಗ್ ಆಫೀಸರ್ ಇಸ್ ದ ಸ್ಪೀಕರ್ ಆಗಿ ಬರ್ತಾರೆ. ಅದೇ ಬೇರೆ ಎಲ್ಲದಕ್ಕೂ ಇಟ್ ಇಸ್ ದ ಗವರ್ನರ್ ಆನ್ ದಿ ಬೈಂಡಿಂಗ್ ಅಡ್ವೈಸ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು. ಸೊ ದೀಸ್ ಆರ್ ದ ಕ್ವಾಲಿಫಿಕೇಶನ್ಸ್ ಅಂಡ್ ಡಿಸ್ಕ್ವಾಲಿಫಿಕೇಶನ್ಸ್. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಮಾತ್ರನೇ ದ ಪ್ರಿಸೈಡಿಂಗ್ ಆಫೀಸರ್ ಅಂಡ್ ರಿಮೈನಿಂಗ್ ಎಲ್ಲದಕ್ಕೂ ಇಟ್ ಈಸ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡ್ ದಿ ಗವರ್ನರ್. ಸೊ ವೆಕೇಶನ್ ಅಂತ ಬಂತು ಅಂತ ಬಂದಾಗ ವೆದರ್ ಹೌ ಡು ಯು ವೆಕೇಟ್ ಯುವರ್ ಸೀಟ್. ಸೊ ಸ್ಥಾನನ ನೀವು ಯಾವ ತರ ತರಿಬಹುದು, ಬಿಕಾಸ್ ಆಫ್ ಡೆತ್ ಇರ್ಬೋದು, ರೆಸಿಗ್ನೇಷನ್, ಸ್ಪೀಕರ್ ಅಥವಾ ಅಧ್ಯಕ್ಷರಿಗೆ ನೀವು ರಾಜೀನಾಮೆ ಕೊಡ್ಬೋದು, ಆಂಟಿ ಡಿಫೆಕ್ಷನ್ ಅಲ್ಲಿ ಇರ್ಬೋದು, ಆರ್ ಫಾರ್ ಅದರ್ವೈಸ್ ನೀವೊಂದು ಡಿಸ್ಕ್ವಾಲಿಫಿಕೇಶನ್ ಆಗಿರ್ಬೋದು, ಅಥವಾ 60 ದಿನಗಳ ಕಾಲ ನೀವು ಪ್ರಿಯರ್ ಪರ್ಮಿಷನ್ ತಗೊಳ್ದಿರಾ ನೀವು ಗೈರು ಹಾಜರಿ ಆಗಿದ್ರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಲೀಡರ್ ಆಫ್ ದಿ ಹೌಸ್ ಯೂಶುವಲಿ ದ ಚೀಫ್ ಮಿನಿಸ್ಟರ್. ಸಿ ಚೀಫ್ ಮಿನಿಸ್ಟರ್ ಯೂಶುವಲಿ ಲೋಕಸಭೆ ನಮ್ಮ ವಿಧಾನಸಭೆಯಿಂದಾನೇ ಬಂದಿರ್ತಾರೆ. ಸೊ ಅದರಿಂದ ಈಸ್ ದ ಲೀಡರ್ ಅಂತ ಹೇಳ್ತೀವಿ ಯೂಶುವಲಿ. ಬಟ್ ಜಸ್ಟ್ ಲೈಕ್ ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳು ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಿಂದಾನು ಬರ್ಬೋದು, ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಚೀಫ್ ಮಿನಿಸ್ಟರ್ ಕ್ಯಾನ್ ಬಿ ಎ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್. ಹಿ ಕ್ಯಾನ್ ಬಿ ಐದರ್ ಎ ಮೆಂಬರ್ ಆಫ್ ವಿಧಾನಸಭಾ ಆರ್ ವಿಧಾನ ಪರಿಷತ್. ಸೊ ಅಪ್ಪರ್ ಹೌಸ್ ಇರ್ಬೋದು, ಲೋವರ್ ಹೌಸ್ ಇರ್ಬೋದು, ಬಟ್ ಯೂಶುವಲಿ ಇಟ್ ಈಸ್ ದ ಸಿಎಂ ಅಂತ ನಾವು ಹೇಳ್ತೀವಿ. ಲೀಡರ್ ಆಫ್ ಅಪೋಸಿಷನ್ ಎಗೈನ್ 1/10 ಯಾವ್ದಿರುತ್ತೆ ಅವ್ರಿಗೆ ನಾವು ಲೀಡರ್ ಆಫ್ ದಿ ಅಪೋಸಿಷನ್ ಅಂತ ಕೊಡ್ತೀವಿ. ಇಟ್ ಈಸ್ ಈಕ್ವಲ್ ಟು ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್. ಅಂಡ್ ವಿ ಹ್ಯಾವ್ ದಿ ಅಡ್ವೊಕೇಟ್ ಜನರಲ್. ಸೊ ನಾವು ಇದನ್ನ ನೋಡಿದೀವಿ, ಅಡ್ವೊಕೇಟ್ ಜನರಲ್ ಮತ್ತೆ ಅಟಾರ್ನಿ ಜನರಲ್. ಸೊ ಅಡ್ವೊಕೇಟ್ ಜನರಲ್ ಇರ್ಬೋದು ಅಥವಾ ಅಟಾರ್ನಿ ಜನರಲ್ ಇರ್ಬೋದು, ದೇ ಆರ್ ದಿ ಲಾ ಆಫೀಸರ್ಸ್ ಅಟ್ ದಿ ಸೆಂಟರ್ ಅಂಡ್ ಅಟ್ ದಿ ಸ್ಟೇಟ್. ದೇ ಹ್ಯಾವ್ ದ ರೈಟ್
to take part in all the proceedings of the houses and all the committees of the houses, but without the right to vote. But without the right to vote. ಸೊ ಅವ್ರಿಗೆ ವೋಟ್ ಮಾಡೋ ಅಧಿಕಾರ ಇಲ್ಲ. ಎಲ್ಲಾ ಒಂದು ಸದನ ಸಮಿತಿಗಳಿರ್ಬೋದು, ಇಲ್ಲ ಸದನದಲ್ಲೇ ಇರ್ಬೋದು, ಅವರು ಭಾಗವಹಿಸಬಹುದು, ಆದ್ರೆ ಅವ್ರಿಗೆ ವೋಟ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ಸೊ ವಾಟ್ ಆರ್ ದಿ ಸೆಷನ್ಸ್ ಆಫ್ ದಿ ಹೌಸಸ್? ಅಗೈನ್ ಇಲ್ಲಿ ಕೂಡ ದ ಮ್ಯಾಕ್ಸಿಮಮ್ ಡ್ಯೂರೇಷನ್ ಬಿಟ್ವೀನ್ ದ 2 sessions is 6 months only. ಇಲ್ಲಿ ಕೂಡ ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್ ಅಂಡ್ ವಿಂಟರ್ ಸೆಷನ್ ಅಂತ ಮಾಡ್ತೀವಿ. ಸೊ ಹೂ ಇಸ್ ಗೋಯಿಂಗ್ ಟು ಸಮ್ಮನ್ ದ ಸೆಷನ್ ಅಂಡ್ ಹೂ ಇಸ್ ಗೋಯಿಂಗ್ ಟು prorogue the session and who is going to adjourn the session and who is going to adjournment sign die ಅಂತ ನಾವು ನೋಡಬಹುದು. ಸಮ್ಮನಿಂಗ್, ಗವರ್ನರ್ ಕಾಲ್ಸ್ ದ ಹೌಸ್ ಅಂಡ್ ಆನ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಸಮ್ಮನಿಂಗ್ ಅಂದ್ರೆ ಏನು? ಸೆಷನ್ ಅನ್ನ ಕರೆಯೋದು. ಆ ಸಮ್ಮನಿಂಗ್ ಯಾರು ಮಾಡ್ತಾರೆ? ಗವರ್ನರ್ ಮಾಡ್ತಾರೆ. ಆ ಕರೆದಂತಹ ಕಾರ್ಯಕಲಾಪಗಳು ಯಾವ್ದು ಕರೆದಿರ್ತಾರೆ, ಆ ಒಂದು ಬಂದಂತಹ ಒಂದು ನೀಡ್, ಆ ಒಂದು ಗೋಲ್ ಏನಿದೆ ಅದು ಮುಗಿದ ಮೇಲಿಂದ ಅದನ್ನ ಎಂಡ್ ಯಾರು ಮಾಡ್ತಾರೆ? ಪ್ರೊರೋಗೇಷನ್. ಅದನ್ನ ಕೂಡ ಗವರ್ನರ್ ಅವರೇ ಮಾಡ್ತಾರೆ, ರಾಜ್ಯಪಾಲರೇ ಮಾಡ್ತಾರೆ. ಅಡ್ಜರ್ನ್ಮೆಂಟ್ ಟರ್ಮಿನೇಟ್ಸ್ ಎ ಸಿಟ್ಟಿಂಗ್. ಸೊ ನಾವು ಆಲ್ರೆಡಿ ಇದನ್ನ ತಿಳ್ಕೊಂಡಿದೀವಿ. ಅಡ್ಜರ್ನ್ಮೆಂಟ್ ಅಂದ್ರೆ ಏನು, ಅಡ್ಜರ್ನ್ಮೆಂಟ್ ಸೈನ್ ಡೈ ಅಂದ್ರೆ ಏನು. ಸೊ ಯಾವಾಗ ಮತ್ತೆ ಮೀಟ್ ಆಗ್ತೀವಿ ಅಂತ ಹೇಳಿ, ನೆಕ್ಸ್ಟ್ ಒಂದು ಸದನ ಯಾವಾಗ ಸೇರ್ತೀವಿ ಅಂತ ಹೇಳಿ ಒಂದು ಡೇಟ್ ಹೇಳಿ ಕಾರ್ಯಕಲಾಪನ ಮುಂದೂಡಿದ್ರೆ ಅದನ್ನ ಅಡ್ಜರ್ನ್ಮೆಂಟ್ ಅಂತ ಕರಿತೀವಿ. ಅದೇ ವಿತೌಟ್ ಫಿಕ್ಸಿಂಗ್ ದ ಡೇಟ್ ನಾವು ಅದನ್ನ ಮುಂದಕ್ಕೆ ಹಾಕಿದ್ರೆ ವಿ ಕಾಲ್ ಇಟ್ ಆಸ್ ದ ಅಡ್ಜರ್ನ್ಮೆಂಟ್ sign day. Usually adjournment sign day is done on the last day of the session. So last day of the session, speaker of the house adjournment sign day ಅಂತ ಮಾಡ್ತಾರೆ. ನೆಕ್ಸ್ಟ್ ರಾಷ್ಟ್ರಪತಿಗಳು ಪ್ರೊರೋಗೇಷನ್ ಮಾಡ್ತಾರೆ. ಸೊ ಸಮ್ಮನಿಂಗ್ ಇಸ್ ಡನ್ ಬೈ ದ ಪ್ರೆಸಿಡೆಂಟ್, ಅಲ್ಲಿ ಪ್ರೊರೋಗೇಷನ್ ಬೈ ದ ಪ್ರೆಸಿಡೆಂಟ್. ಸೊ ಇಲ್ಲಿ ಅಟ್ ದ ಸ್ಟೇಟ್ ಲೆವೆಲ್ ಅಂತ ಬಂದಾಗ ಲಾಸ್ಟ್ ಡೇ ಆಫ್ ದಿ ಸೆಷನ್ ಅಡ್ಜರ್ನ್ಮೆಂಟ್ ಸೈನ್ ಡೈ ದ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಯಾರು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ ಅವ್ರು ಮಾಡ್ತಾರೆ. ಸೊ ಗವರ್ನರ್ ಪ್ರೊರೋಗ್ ಮಾಡ್ತಾರೆ. ಸೊ ಸಮ್ಮನ್ ಯಾರು ಮಾಡ್ತಾರೆ? ಗವರ್ನರ್ ಮಾಡ್ತಾರೆ. ಅಡ್ಜರ್ನ್ಮೆಂಟ್ ಅಂಡ್ ಅಡ್ಜರ್ನ್ಮೆಂಟ್ ಸೈನ್ ಡೈ ಯಾರು ಮಾಡ್ತಾರೆ? ಇಟ್ ಈಸ್ ಡನ್ ಬೈ ದ ಪ್ರಿಸೈಡಿಂಗ್ ಆಫೀಸರ್. ವಿಧಾನಸಭಾ ಆದ್ರೆ ಸ್ಪೀಕರು, ವಿಧಾನ ಪರಿಷತ್ ಆದ್ರೆ ಚೇರ್ಮನ್ ಮಾಡ್ತಾರೆ. ಅಂಡ್ ದೆನ್ ಇಟ್ ಈಸ್ ಪ್ರೊರೋಗೇಷನ್. ಸೊ ಲಾಸ್ಟ್ ಡೇ ಪ್ರೊರೋಗೇಷನ್ ಮಾಡ್ತಾರೆ. ದೆನ್ ವಿ ಹ್ಯಾವ್ ದಿ ಕೋರಮ್. ಸೊ ವಾಟ್ ಈಸ್ ದ ಮಿನಿಮಮ್ ಮೆಂಬರ್ಸ್ ದಟ್ ಶುಡ್ ಬಿ ಪ್ರೆಸೆಂಟ್ ಟು ಸ್ಟಾರ್ಟ್ ದಿ ಹೌಸ್ ಆರ್ ಪ್ರೊಸೀಡಿಂಗ್ಸ್ ಅಂತಂದ್ರೆ 1/10 ಅಥವಾ 10 ಜನ, ಯಾವುದು ಮ್ಯಾಕ್ಸಿಮಮ್ ಇದ್ರೆ ಅದು. ಸೊ ಬೇಸಿಕಲಿ ಇವಾಗ ಯಾವುದೋ ಒಂದು ಸ್ಟೇಟ್ ಅಲ್ಲಿ ಹೌಸ್ ಟೋಟಲ್ 70 ಇದೆ ಅನ್ಕೊಳ್ಳಿ, 7 ಮೆಂಬರ್ಸ್ ಬಂದ್ರೆ ಆಗೋದಿಲ್ಲ. ಮಿನಿಮಮ್ ಈಸ್ 10 ಓನ್ಲಿ. ಸೊ ಮಿನಿಮಮ್ ಈಸ್ 10 ಬರಬೇಕು. ಅದೇ ಯಾವುದೋ ಒಂದು ಸಾಧನ 200 ಜನ ಇದ್ದಾರೆ ಅಂದ್ರೆ ಅವಾಗ 10 ಬಂದ್ರೆ ಆಗಲ್ಲ, ಅವಾಗ 20 ಜನ ಬರಬೇಕು. ಸೊ ವಿಚ್ ಎವರ್ ಈಸ್ ಗ್ರೇಟರ್, ವಿಚ್ ಎವರ್ ಈಸ್ ಗ್ರೇಟರ್. ಸೊ 1/10 ಆರ್ 10 ಮೆಂಬರ್ಸ್, ವಿಚ್ ಎವರ್ ಈಸ್ ಗ್ರೇಟರ್. ಅದನ್ನ ಚೆಕ್ ಮಾಡೋದು, ಅದನ್ನ ಮೈಂಟೈನ್ ಮಾಡೋದು ಅಧಿಕಾರ ಯಾರಿಗಿದೆ? ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಸ್ಪೀಕರ್ ಆರ್ ದಿ ಪ್ರಿಸೈಡಿಂಗ್ ಆಫೀಸರ್. ಅಂಡ್ ಲಾಸ್ಟ್ಲಿ ಪ್ರೊಸೀಜರಲ್ ಡಿವೈಸಸ್ ಅಂಡ್ ಲೆಜಿಸ್ಲೇಟಿವ್ ಪ್ರೊಸೀಜರ್. ಸೊ ನಾವು ಸೆಂಟ್ರಲ್ ಅಲ್ಲಿ ನೋಡಿದಾಗ ಮನಿ ಬಿಲ್ ಅಂತ ನೋಡಿದ್ವಿ, ಆರ್ಡಿನರಿ ಬಿಲ್ ಅಂತ ನೋಡಿದ್ವಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ನೋಡಿದ್ವಿ. ವೇರ್ ಹ್ಯಾಸ್ ಸ್ಟೇಟ್ ಲೆವೆಲ್ ಬಂದಾಗ ರಾಜ್ಯ ಸರ್ಕಾರಗಳಿಗೆ ಆ ರಾಜ್ಯದ ಒಂದು ಶಾಸಕಾಂಗಗಳೇನಿದೆ ಸ್ಟೇಟ್ ಲೆಜಿಸ್ಲೇಚರ್ಸ್ಗೆ, ದೇ ಡೋಂಟ್ ಹ್ಯಾವ್ ದ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ಅದರಿಂದ ರಾಜ್ಯಗಳಲ್ಲಿ 2 ರೀತಿಯಾದಂತಹ ಬಿಲ್ಗಳು ಬರುತ್ತೆ. ಒಂದು ಬಂದು ಆರ್ಡಿನರಿ ಬಿಲ್ಲು, ಇಲ್ಲ ಅಂದ್ರೆ ಮನಿ ಬಿಲ್ಲು, ಅವೆರಡೇ ಬರುತ್ತೆ. ಸೊ ಲೆಜಿಸ್ಲೇಟಿವ್ ಸ್ಟೇಜಸ್ ಅಗೈನ್ ಸೆಂಟ್ರಲ್ ಅಲ್ಲಿ ಯಾವ ತರ ಆಯ್ತು, ಇಲ್ಲಿ ಕೂಡ ಅದೇ ಆಗುತ್ತೆ. ಜನರಲ್ ಫಸ್ಟ್ ರೀಡಿಂಗ್ ಅಂತ ತಗೊಂಡ್ರೆ ಇಂಟ್ರೊಡಕ್ಷನ್ ಅಂಡ್ ಪಬ್ಲಿಕೇಶನ್ ಇನ್ ದ ಗೆಜೆಟ್, ದಟ್ ಈಸ್ ದ ಫಸ್ಟ್ ರೀಡಿಂಗ್. ಸೆಕೆಂಡ್ ರೀಡಿಂಗ್ ಅಂತ ಬಂದ್ರೆ ಜನರಲ್ ಡಿಸ್ಕಷನ್ ಅಂಡ್ ದ ಕಮಿಟಿ ಸ್ಕ್ರೂಟನಿ ಆರ್ ದ ಕಮಿಟಿ ಸ್ಟೇಜ್. ಅಂಡ್ ಲಾಸ್ಟ್ ಒನ್ ಇಸ್ ದ ಥರ್ಡ್ ರೀಡಿಂಗ್ ಆರ್ ದ ವೋಟಿಂಗ್. ಸೊ ಯಾವ ರೀತಿ ನಾವು ಪಾರ್ಲಿಮೆಂಟ್ಗೆ ತಿಳ್ಕೊಂಡ್ವಿ ಅದೇ ರೀತಿ ರಾಜ್ಯಗಳಲ್ಲಿ ಕೂಡ ಆಗುತ್ತೆ. ಇವಾಗ ಸೆಂಟ್ರಲ್ ಅಲ್ಲಿ ನಾವೇನ್ ಮಾಡಿದ್ವಿ, ಫಸ್ಟ್ ಹೌಸ್ ಇಂದ ಪಾಸ್ ಆದ್ಮೇಲೆ ಸೆಕೆಂಡ್ ಹೌಸ್ಗೆ ಹೋದ್ರೆ ಸೆಕೆಂಡ್ ಹೌಸ್ ಪಾಸ್ ಮಾಡ್ಬೋದು, ಅಮೆಂಡ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಯಾವುದೇ ಒಂದು ನಿರ್ಧಾರನ 6 ತಿಂಗಳು ತಗೊಳ್ಳಿಲ್ಲ ಅಂದ್ರೆ ಇಟ್ ವಿಲ್ ಬಿಕಮ್ ಎ ಡೆಡ್ ಲಾಕ್ ಅಂತ ಹೇಳಿದ್ವಿ. ಬೇರೆ ಸ್ಟೇಟ್ ಅಲ್ಲಿ ಬಂದಾಗ ಇಟ್ ಈಸ್ ನಾಟ್ 6 ಮಂತ್ಸ್, ಇಲ್ಲಿ 3 ಮಂತ್ಸ್ ಮಾತ್ರ ಟೈಮ್ ಡ್ಯೂರೇಷನ್. ಸೊ 3 ಮಂತ್ಸ್ ಅಲ್ಲಿ ಕೌನ್ಸಿಲ್ ಕ್ಯಾನ್ ಡಿಲೇ ಎ ಬಿಲ್ ಪಾಸ್ಡ್ ಬೈ ದ ಅಸೆಂಬ್ಲಿ ಫಾರ್ ಎ ಪೀರಿಯಡ್ ಆಫ್ 3 ಮಂತ್ಸ್ ಫಸ್ಟ್ ಟೈಮು. ಸೊ 3 ಮಂತ್ಸ್ ಏನೂ ವಿಧಾನ ಪರಿಷತ್ ಏನು ನಿರ್ಧಾರ ತಗೊಳ್ಳಿಲ್ಲ, ರಿಜೆಕ್ಟು ಮಾಡಿಲ್ಲ, ಅಮೆಂಡು ಮಾಡಿಲ್ಲ, ಏನು ಮಾಡಿಲ್ಲ ಅಂದ್ರೆ ಆವಾಗ ಮತ್ತೆ ವಿಧಾನಸಭೆ ಅದನ್ನ ಸೆಕೆಂಡ್ ಟೈಮ್ ಪಾಸ್ ಮಾಡ್ಬೋದು. ಆವಾಗ ದ ಕೌನ್ಸಿಲ್ ಕ್ಯಾನ್ ಡಿಲೇ ಮ್ಯಾಕ್ಸಿಮಮ್ ಫಾರ್ 1 ಮಂತ್. ಸೊ ಅಲ್ಲಿಗೆ 3 ಮೊದಲನೇ ಇನ್ಸ್ಟೆನ್ಸ್ ಅಲ್ಲಿ, 1 ತಿಂಗಳು ಎರಡನೇ ಇನ್ಸ್ಟೆನ್ಸ್ ಅಲ್ಲಿ, ಟೋಟಲ್ 4 ತಿಂಗಳು ಡಿಲೇ ಮಾಡ್ಬೋದು. 4 ತಿಂಗಳು ಆದ್ಮೇಲೆ ಆ ಬಿಲ್ಲು ಯಾವ ರೀತಿ ವಿಧಾನಸಭೆಯಲ್ಲಿ ಪಾಸ್ ಆಗಿತ್ತೋ ದಟ್ ಬಿಲ್ ಇಸ್ ಸೆಂಟ್ ಟು ದ ಗವರ್ನರ್ ಫಾರ್ ಅಸೆಂಟ್. ಸೊ ಅಲ್ಲಿಗೆ ಇಲ್ಲಿ ಡೆಡ್ ಲಾಕ್ ಅನ್ನೋದು ಬರೋದಿಲ್ಲ. ಸೊ ಡೆಡ್ ಲಾಕ್ ಈಸ್ ಬೇಸಿಕಲಿ 4 ತಿಂಗಳು ಡಿಲೇ ಮಾಡ್ಬೋದು. ಅದಾದ್ಮೇಲೆ ದ ವಿಲ್ ಆಫ್ ದಿ ಅಸೆಂಬ್ಲಿ ಈಸ್ ಗೋಯಿಂಗ್ ಟು ಪ್ರಿವೈಲ್. ಸೊ ಅಸೆಂಬ್ಲಿ ಅದನ್ನ 2ನೇ ಸತಿ ಪಾಸ್ ಮಾಡಿ 1 ತಿಂಗಳು ಡಿಲೇ ಆದ್ಮೇಲೆ ಇಟ್ ಈಸ್ ಸೆಂಟ್ ಟು ದ
ಗವರ್ನರ್. ಅದೇ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನನ್ನ ಪಾಸ್ ಮಾಡಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅದನ್ನ ರಿಜೆಕ್ಟ್ ಮಾಡಿದೆ ಅಂದ್ರೆ ದ ಬಿಲ್ ಎಂಡ್ಸ್ ದೇರ್ ಓನ್ಲಿ. ದಟ್ಸ್ ವೈ ದೇರ್ ಇಸ್ ನೋ ಪ್ರಾವಿಷನ್ ಆಫ್ ಜಾಯಿಂಟ್ ಸಿಟ್ಟಿಂಗ್ ಅಟ್ ದ ಸ್ಟೇಟ್ ಲೆವೆಲ್. ಸೊ ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಏನು ಜಂಟಿ ಅಧಿವೇಶನ ಅಂತ ನಾವೇನು ಸೆಂಟ್ರಲ್ ಅಲ್ಲಿ ಕರಿತೀವಿ ಅದಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟ್, ಇಫ್ ಎ ಕೌನ್ಸಿಲ್ ಒರಿಜಿನೇಟೆಡ್ ಬಿಲ್ ಇಸ್ ರಿಜೆಕ್ಟೆಡ್ ಬೈ ದ ಅಸೆಂಬ್ಲಿ ಇಟ್ ಡೈಸ್ ಇಮಿಡಿಯೇಟ್ಲಿ. ಸೊ ನಾನು ಆಲ್ರೆಡಿ ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ದ ಮನಿ ಬಿಲ್, ಹಣಕಾಸು ಮಸೂದೆ. ಸೊ ಯಾವ ರೀತಿ ನಾವು ಸೆಂಟ್ರಲ್ ಅಲ್ಲಿ ಬರೀ ಲೋಕಸಭಾ ಇಂಟ್ರೊಡ್ಯೂಸ್ ಮಾಡಬಹುದು ವಿತ್ ದ ಪ್ರಿಯರ್ ರೆಕಮೆಂಡೇಶನ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳಿದ್ವಿ, ಅದೇ ರೀತಿ ರಾಜ್ಯದಲ್ಲಿ ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ದ ವಿಧಾನಸಭಾ with the prior recommendation of the governor, introduced only in legislative assembly with the prior recommendation of the governor, and vidhana parishat ge maximum duration allin tarane 14 ದಿನ. It can only make recommendations and it cannot amend the bill or it cannot reject the bill. 14 ದಿನ ಆದ್ಮೇಲೆ the bill is sent to the governor for his assent. So ಇವಾಗ ಸ್ಟೇಟ್ ಲೆವೆಲ್ ಅಲ್ಲಿ ಬಜೆಟ್ ಯಾವ ರೀತಿ ಬರುತ್ತೆ, ದ ಸೇಮ್ ಥಿಂಗ್ ಅಲ್ಲಿ ನಾವು ಯಾವ ರೀತಿ ನೋಡಿದ್ವಿ 6 ಸ್ಟೇಜಸ್, ಇಲ್ಲಿ ಕೂಡ ದ ಸೇಮ್ ಸ್ಟೇಜಸ್ ಅಲ್ಲೇನೆ ಪಾಸ್ ಆಗುತ್ತೆ. ಇಂಟ್ರೊಡಕ್ಷನ್, ಪ್ರೆಸೆಂಟೇಷನ್, ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸು, ವೋಟ್ ಆನ್ ಅಕೌಂಟು, ಅಪ್ರೋಪ್ರಿಯೇಷನ್ ಬಿಲ್ಲು, ಫೈನಾನ್ಸ್ ಬಿಲ್ಲು. ಸೊ ಬೇಸಿಕಲಿ ಅದು ಗವರ್ನರ್ ಮೇಕ್ ಶೂರ್ ದಟ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ಲೇಡ್ ಇನ್ ದ ಹೌಸ್. ಸೊ ಅದಕ್ಕೆ ಸೇಮ್ ಥಿಂಗ್, ಕಟ್ ಮೋಷನ್, ಪಾಲಿಸಿ ಕಟ್ ಮೋಷನ್ ₹1 ಇಳಿಸೋದು, ಎಕಾನಮಿ ಕಟ್ ಮೋಷನ್ ಬೈ ಎ ಸ್ಪೆಸಿಫೈಡ್ ಅಮೌಂಟ್ ಅಂಡ್ ಟೋಕನ್ ಕಟ್ ಮೋಷನ್ ರೆಡ್ಯೂಸ್ ದ ಅಮೌಂಟ್ ಬೈ ₹100. ಸೊ ಬೇಸಿಕಲಿ ಯಾವ ರೀತಿ ನಾವು ಸೆಂಟ್ರಲ್ ಅಲ್ಲಿ ತಿಳ್ಕೊಂಡ್ವಿ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಅದೇ ರೀತಿನೇ ಇದೆ. ಅಂಡ್ ದೆನ್ ದ ಪೊಸಿಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಇವಾಗ ರಾಜ್ಯಸಭೆ ಅಂತ ನಾವು ತಗೊಂಡಾಗ ರಾಜ್ಯಸಭಾ ವಾಸ್ ಈಕ್ವಲ್ ಟು ಲೋಕಸಭಾ ಇನ್ ಸಮ್ ಪೊಸಿಷನ್, ರಾಜ್ಯಸಭಾ ವಾಸ್ ನಾಟ್ ಈಕ್ವಲ್ ಆರ್ ಅನ್ಈಕ್ವಲ್ ಟು ಲೋಕಸಭಾ ಇನ್ ಸಮ್ ಪೊಸಿಷನ್ಸ್. ಸೊ ಯಾವ ರೀತಿ ಅಂತ ನಾವು ನೋಡಿದ್ರೆ, ಸೊ ಬೇಸಿಕಲಿ ಮನಿ ಬಿಲ್ can be introduced only in Lok Sabha, so Rajya Sabha was not having equal power, whereas Constitution Amendment Bill and Ordinary Bill can be introduced in both Lok Sabha and Rajya Sabha, ಅಲ್ಲಿ equal powers ಇತ್ತು. ಸೊ ಅದೇ ತರಾನೇ ಇಲ್ಲಿ equal power with Assembly ಅಂತ ನೋಡಿದ್ರೆ ನಾನ್ ಫೈನಾನ್ಷಿಯಲ್ ಲೆಜಿಸ್ಲೇಷನ್ ಅಂಡ್ ದೆನ್ ಕನ್ಸಿಡರೇಷನ್ ಆಫ್ ರಿಪೋರ್ಟ್ಸ್ ಫ್ರಮ್ ಬಾಡೀಸ್ ಲೈಕ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, CAG. ಸೊ ಒಂದು ಬಿಲ್ ಕನ್ಸಿಡರೇಷನ್ ಮಾಡೋದಿರ್ಬೋದು, ಇಲ್ಲ ಮುಖ್ಯಮಂತ್ರಿಗಳನ್ನ ಸೆಲೆಕ್ಟ್ ಮಾಡೋದು. ಮುಖ್ಯಮಂತ್ರಿ ಕ್ಯಾನ್ ಕಮ್ ಫ್ರಮ್ ಬೋತ್ ವಿಧಾನಸಭಾ ಅಂಡ್ ವಿಧಾನ ಪರಿಷತ್. ಸೊ ಅದರಲ್ಲಿ ಇದೆ ಹೌದಾ ಈಕ್ವಲ್ ಪವರ್ಸ್. ವೆರಾಸ್ ಇನ್ಇಕ್ವಾಲಿಟಿ ಅಂತ ಬಂದ್ರೆ ಮನಿ ಬಿಲ್ಸ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ದ legislative assembly, money bills will be voted only in the legislative assembly, and the speaker of legislative assembly decides whether a bill is money bill or not, and the maximum delay is 14 days only, and council of ministers are responsible to legislative assembly only. So legislative assembly ge athwa vidhana sabhege matrane ಈ ಒಂದು ಮಂತ್ರಿ ಮಂಡಲ ಆರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಂದ ದೇ ಆರ್ ಆನ್ಸರಬಲ್ ಅಂಡ್ ರೆಸ್ಪಾನ್ಸಿಬಲ್. ಸೊ ವೋಟ್ ಆಫ್ ಕಾನ್ಫಿಡೆನ್ಸ್ ಇರ್ಬೋದು, ಇಲ್ಲ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಇರ್ಬೋದು. ಸೊ ಎರಡೂ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಬಹುದು, ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಓನ್ಲಿ ಅಂಡ್ ನಾಟ್ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಅಂಡ್ ನಾವು ಸ್ಟಾರ್ಟಿಂಗ್ ಅಲ್ಲಿ ತಿಳ್ಕೊಂಡಂಗೆ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಡಿಪೆಂಡ್ಸ್ ಆನ್ ದಿ ವಿಲ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಮಗೆ ಬೇಡ ಅಂತ ಹೇಳಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಮಗೆ ಬೇಡ ಅಂತ ಹೇಳಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದೆ ಅಂತ ಅಂದ್ರೆ ದೆನ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತೇ ಇರೋದಿಲ್ಲ. ಸೊ ದಟ್ಸ್ ವೈ ವಿಧಾನ ಪರಿಷತ್ ಇಸ್ ಲೋವರ್ ಟು ದ ವಿಧಾನಸಭಾ. ಸೊ ಆನ್ ಪೇಪರ್ ನಾವು ನೋಡಿದಾಗ ದೇ ಮೇ ಸೀಮ್ ಈಕ್ವಲ್, ಬಟ್ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಡಿಪೆಂಡ್ಸ್ ಆನ್ ದಿ ವಿಲ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾಡಿದ ಬಿಲ್ಗಳನ್ನ ಇದು ಮ್ಯಾಕ್ಸಿಮಮ್ 4 months ಮಾತ್ರ ಡಿಲೇ ಮಾಡಬಹುದು. ಅದಾದ್ಮೇಲೆ ಆಟೋಮೆಟಿಕಲಿ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಓವರ್ ರೈಟ್ಸ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್. ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಮನಿ ಬಿಲ್ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ವೋಟ್ ಆಫ್ ಕಾನ್ಫಿಡೆನ್ಸ್ ಇರ್ಬೋದು, ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಇರ್ಬೋದು, ಯಾವುದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಸೀನ್ ಇನ್ ಟುಡೇಸ್ ಕ್ಲಾಸ್ ಲೋಕಸಭಾ ಅಂದ್ರೆ ಏನು, ರಾಜ್ಯಸಭಾ ಅಂದ್ರೆ ಏನು, ದ ಎಂಟೈರ್ ಲೆಜಿಸ್ಲೇಚರ್ಸ್. ಸೊ ಇಫ್ ಯು ಲುಕ್ ಅಟ್ ದಿಸ್ ಒನ್, ಸೊ ದ ಬೇಸಿಕಲಿ ದ ಎಂಟೈರ್ ಲೆಜಿಸ್ಲೇಚರ್ಸ್ ಅಂತ ನಾವೇನ್ ನೋಡಿದ್ವಿ ಇಲ್ಲಿ, ದ ಕಾಂಪೋಸಿಷನ್, ಸಿ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್, ಅದರ ಕಾಂಪೋಸಿಷನ್ ಏನು, ಲೋಕಸಭಾ ಅಂದ್ರೆ ಏನು, ರಾಜ್ಯಸಭಾ ಅಂದ್ರೆ ಏನು, ಅದರ ಪವರ್ಸ್ ಏನು, ಲೋಕಸಭಾ ಏನು, ರಾಜ್ಯಸಭಾ ಏನು, ಅದರ ಪವರ್ಸ್ ಏನು, ಮತ್ತೆ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್, ಯಾವ ರೀತಿ ಬಿಲ್ ಇಂಟ್ರೊಡಕ್ಷನ್ ಆಗುತ್ತೆ, ಯಾವ ರೀತಿ ಅದು ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್ ಹೋಗುತ್ತೆ, ಅಂಡ್ ದೆನ್ ಅದು ಯಾವ ರೀತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋಗುತ್ತೆ, ಪ್ರಿವಿಲೇಜಸ್ ಏನು ಅಂದ ಕಮಿಟೀಸ್ ಏನು, ಅಡಾಕ್ ಕಮಿಟಿ ಅಂದ್ರೆ ಏನು, ಸ್ಟ್ಯಾಂಡಿಂಗ್ ಕಮಿಟಿ ಅಂದ್ರೆ ಏನು. ಅದರಲ್ಲಿ ಎಸ್ಪೆಷಲಿ ವಿ ಸಾ ದಿ 3 ಫೈನಾನ್ಷಿಯಲ್ ಕಮಿಟೀಸ್, ಪಬ್ಲಿಕ್ ಅಕೌಂಟ್ ಕಮಿಟಿ ಇರ್ಬೋದು, ಕಮಿಟಿ ಆನ್ ಎಸ್ಟಿಮೇಟ್ಸ್ ಇರ್ಬೋದು, ಅಥವಾ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಇದಿಷ್ಟು ನಾವು
ತಿಳ್ಕೊಂಡ್ವಿ. ಅದೇ ತರ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂತ ಬಂದ್ರೆ ವಿ ಸಾ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಡ್ ಪವರ್ಸ್ ವಿತ್ ರೆಸ್ಪೆಕ್ಟ್ ಟು ಮನಿ ಬಿಲ್ ಇರ್ಬೋದು ಅಥವಾ ಆರ್ಡಿನರಿ ಬಿಲ್ ಇರ್ಬೋದು, 3+1 month ಡಿಲೇ ಇರ್ಬೋದು ಅಥವಾ 14 days ಡಿಲೇ ಇರ್ಬೋದು, ವಿ ಸಾ ದಟ್ ಒನ್. ಅಂಡ್ ಪ್ರೊಸೀಜರ್ಸ್ ವಿತ್ ರೆಸ್ಪೆಕ್ಟ್ ಟು ಆರ್ಡಿನರಿ ಬಿಲ್ ಇರ್ಬೋದು, ಮನಿ ಬಿಲ್ ಇರ್ಬೋದು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇರ್ಬೋದು. ಅಂಡ್ ಪ್ರಿವಿಲೇಜಸ್ ಅಂಡ್ ಕಮಿಟೀಸ್ ಅಂತ ಬಂದಾಗ ಸೆಂಟ್ರಲ್ ಅಲ್ಲಿ ಯಾವ್ಯಾವ ಪ್ರಿವಿಲೇಜಸ್ ಇತ್ತು, ಈವನ್ ದ ಸ್ಟೇಟ್ ಲೆವೆಲ್ ಆಲ್ಸೋ ದೇ ಹ್ಯಾವ್ ದಿ ಸೇಮ್ privileges. So individuals ಏನು MLA-ಗಳಿದ್ದಾರೆ, they have the freedom of speech and expression and 40 days prior to the session and 40 days after the session ಯಾವುದೇ ಒಂದು ಸಿವಿಲ್ ಕೇಸಸ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅಂಡ್ ದ ಹೌಸ್ ಆಸ್ ಎ ಕಲೆಕ್ಟಿವ್ ರೈಟ್ಸ್ ಅಂತ ತಗೊಂಡಾಗ ಇಟ್ ಹ್ಯಾಸ್ ದ ರೈಟ್ಸ್ ಟು ಪವರ್ ಟು ಪಬ್ಲಿಷ್ ಅಂಡ್ ಪವರ್ ಆಫ್ ಕಂಟೆಂಪ್ಟ್. ಸೊ ಯಾವುದೇ ಒಂದು ನಿಂದನೆ ಆದಾಗ ಅದಕ್ಕೆ ಒಂದು ಶಿಕ್ಷೆ ಕೊಡೋ ಅಧಿಕಾರ ಒಂದು ಹೌಸ್ಗೆ ಇದೆ. ಅಂಡ್ ಯಾವ್ದನ್ನ ಪಬ್ಲಿಷ್ ಮಾಡಬೇಕು, ಯಾವ್ದನ್ನ ಪಬ್ಲಿಷ್ ಮಾಡಬಾರ್ದು ಅಂತ ಡಿಸೈಡ್ ಮಾಡೋ ಅಧಿಕಾರ ಕೂಡ ಹೌಸ್ಗೆ ಇದೆ. ಸೊ ಮುಂದಿನ ತರಗತಿಗಳಲ್ಲಿ ಸೊ ಇನ್ನ ಬೇರೆ ಬೇರೆ ಲೈಕ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಏನು, ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂದ್ರೆ ಏನು, CEC ಪವರ್ಸ್ ಏನು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೆ ಏನು, ಸೊ ಆಲ್ ಆಫ್ ದಿಸ್ ವಿ ವಿಲ್ ಲರ್ನ್ ಇನ್ ದ ರಿಮೈನಿಂಗ್ ಕ್ಲಾಸಸ್.